ಭಾರತ ಜನನಿಯ ತನುಜಾತೆ. ಪ್ರಕಾಶ್ ಸಾಹೇಬ್ರದ್ದು ಮನೆ. ಹೌದು, ಪ್ರಕಾಶ್ ಅವರು ಸಾಹೇಬ್ರು ಆಸೆಯಿಂದ ಕಟ್ಟಿರ್ತಕ್ಕಂಥದ್ದು ಒಂದು. ಅದು ಆಮೇಲೆ ಅವ್ರಿಗೆ ಹಳೆ ಇದು ಎಲ್ಲ ಇಷ್ಟ ಆಗ್ತಿತ್ತು. ಬಟ್ ಇದು ಎಲ್ಲ ನಮ್ದು ಟೋಟಲ್ ಏರಿಯಾ 10 ಎಕರೆ ಇದೆ. ನೇಚರ್ಗೆ ಫ್ರೆಂಡ್ಲಿ ಇರಲಿ ಅಂತೇಳಿ ಆ ರೀತಿಯ ಮನೆನೇ ಕಟ್ಟಿದ್ದು. ಅಪ್ಪಾಜಿಯವರು ಈ ಥರ ಸೋಫಾಗಳು ಅವೆಲ್ಲ ಅಲ್ಲಿ ಗುಜರಾತ್ ಅಥವಾ ರಾಜಸ್ಥಾನ್ಗೆ ಹೋದಾಗ ಅಲ್ಲಿಂದನೇ ಆರ್ಡರ್ ಮಾಡಿ ಇವನ್ನೆಲ್ಲ ತಗೊಂಬಂದಿದ್ದ. ಈಗ ಈ ಮನೆಗೆ ಸಂಬಂಧಪಟ್ಟ 3 ಜನನೂ ಇಲ್ಲ. ಅಪ್ಪಾಜಿಯವರು ಇಲ್ಲ, ಅಮ್ಮನೂ ಇಲ್ಲ, ರವಣ್ಣನೂ ಇಲ್ಲ. ಸೊ ನಾವು ಈಗ ಥರ ಹಳೆಯ ಸಂತತಿ ಥರ ನಾವು ಹೆಣ್ಮಕ್ಳು ಬಂದಿದ್ದೀವಿ. ನಮ್ಮ ದೇವ್ರ ಮನೆ ನೋಡ್ಬೋದು ನೀವು, ಬೇರೆ ಬೇರೆ ಇಲ್ಲ ನಮಗೆ. ಅವರು ಗೌಡ್ರು ಅಂತಾರಲ್ಲ, ಊರು ಗೌಡ್ರು ಅವರು. ಅಂದರೆ MA ಇನ್ ಎಕನಾಮಿಕ್ಸು. ಒಂದು ದೊಡ್ಡ ಆಸೆ ಏನಿತ್ತಂದರೆ ಅವರು ಮಿನಿಸ್ಟ್ರೆಲ್ಲ ಆದಮೇಲೆ ಒಂದು ಸತಿ ನಾನು ಅರ್ಥ ಸಚಿವ ಆಗಬೇಕು ಅಂತ. ಯಾಕಂದರೆ ಅವರು ಎಕನಾಮಿಕ್ಸ್ MA ಮಾಡಿದರು. ನಾವು 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, 1 ಗಂಡು ಮಗ. ನಮ್ಮ ತಾತ MLA ಆಗಿದ್ದರು, ನಮ್ಮ ತಂದೆ MLA ಆಗಿದ್ರು, ಈಗ ನಮ್ಮ ಅಣ್ಣನೂ MLA ಆಗಿದ್ದ, ಮತ್ತು ಈಗ ಅಕ್ಕ ಆಗಿದ್ದಾರೆ. ನಾನೀಗ ಇರುವಂಥದ್ದು ನೀವು ನೋಡ್ತಾ ಇರೋ ಹಾಗೆ ಗೊತ್ತಾಗಿರೋ ಹಾಗೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನಲ್ಲಿ ಸ್ನೇಹಿತರೆ ನೀವು ನೋಡ್ತಿದ್ದೀರಿ. ಇದು ಹೂವಿನ ಹಡಗಲಿಯ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಸರ್ಕಲ್ಲು. ಮುಂದೆ ಹೋದರೆ ನಮಗೆ ಹೂವಿನ ಹಡಗಲಿಯ ಬಸ್ ಸ್ಟ್ಯಾಂಡು ಇದೆಲ್ಲ ಬರುತ್ತೆ. ಈ ಹೂವಿನ ಹಡಗಲಿ ತಾಲೂಕಿನಲ್ಲಿರುವಂತಹ ಒಂದು ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ, ಶಾಸನ ಸಿಕ್ಕಿದೆ. ಅಲ್ಲಿ ಬರೆದಿದ್ದಾರೆ ಹೂವಿನ ಪೊಸ ಒಡಂಗಿಲೆ ಅಂತ ಹೇಳಿ. ಸೊ ಅಲ್ಲಿಂದ ಹೂವಿನ ಪೊಸ ಒಡಂಗಿಲೆ ಬಂದು ಹೂವಿನ ಪೊಸ ಒಡಂಗಿಲೆ ಹೂವಿನ ಹಡಗಲಿ ಆಯ್ತದು. ಹಾಗಾಗಿ ಯಾಕೆ ಹೂವಿನ ಹಡಗಲಿ ಅಂತಂದರೆ ಸ್ನೇಹಿತರೆ, ಇಲ್ಲಿ ಹೂವನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಮಲ್ಲಿಗೆ ಹೂವನ್ನು ತುಂಬ ಬೆಳೀತಾರೆ ಈ ಊರಿನಲ್ಲಿ ಸ್ನೇಹಿತರೆ. ಹೇಗೆ ಮೈಸೂರು ಮಲ್ಲಿಗೆ ಅಂತೀವಿ ಅಥವಾ ನಮ್ಮ ಕರಾವಳಿಯ ಉಡುಪಿ ಮಲ್ಲಿಗೆ ಅಂತೀವಿ, ಹಾಗೆ ನಮ್ಮ ಈ ಹೂವಿನ ಹಡಗಲಿಯ ಮಲ್ಲಿಗೆ ಕೂಡ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥದ್ದು ಹೂವಿನ ಹಡಗಲಿಯ ಮಲ್ಲಿಗೆ. ನಾವೀಗ ಆ ಮಲ್ಲಿಗೆಗೆ ಹೆಸರುವಾಸಿಯಾದ ಹೂವಿನ ಹಡಗಲಿಗೆ ಬಂದಿದ್ದೇವೆ ಸ್ನೇಹಿತರೆ. ಈ ಹೂವಿನ ಹಡಗಲಿಯಲ್ಲಿ ಅನೇಕ ಹೊಸ ವಿಶೇಷವಾದಂಥ ಸಂದರ್ಶನಗಳನ್ನು ಮಾಡೋಕ್ಕಿದೆ, ಹೊಸ ಜಾಗಗಳನ್ನು ನಿಮಗೆ ತೋರ್ಸೋಕ್ಕಿದೆ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಹೂವಿನ ಹಡಗಲಿ ನಮ್ಮ ಸಾಂಸ್ಕೃತಿಕ ನಾಯಕರಾಗಿದ್ದಂತಹ, ಮಾಜಿ ಸಚಿವರು, ಶಾಸಕರು ಆಗಿದ್ದಂತಹ, ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದಂತಹ ನಮ್ಮ MP ಪ್ರಕಾಶ್ ಅವರ ಊರಿದು. ಯಾವುದು? ಹೂವಿನ ಹಡಗಲಿ ಅವ್ರ ಊರು. MP ಪ್ರಕಾಶ್ ಅವ್ರ ಊರಿದು. MP ಪ್ರಕಾಶ್ ಅವರು ಅನೇಕ ಸರ್ಕಾರಗಳಲ್ಲಿ ಸಚಿವರಾಗಿದ್ದಂಥವರು. ಭಾಳ ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಚಿವರಾಗಿದ್ದಂಥವರು. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಅವರು ಮಾಡಿದ್ದಾರೆ ಸ್ನೇಹಿತರೆ. ಅವರ ಮನೆ ಎಲ್ಲವೂ ಇಲ್ಲಿದೆ. ಅವರ ರಂಗಭಾರತಿ ಟ್ರಸ್ಟ್ ಕೂಡ ಇಲ್ಲೇ ಇದೆ ಸ್ನೇಹಿತರೆ. ನಾವು ಅಲ್ಲಿಗೆ ಹೋಗೋಣ. ಅವರ ಮಗಳು ಸಿಗ್ತಾರೆ ನಮಗೆ, ವೀಣಾ ಮೇಡಮ್. MP ಪ್ರಕಾಶ್ ಅವರ ಮಗಳು ವೀಣಾ ಅವರು. ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಅವರ ಮಗಳು MP ಪ್ರಕಾಶ್ ಅವರ ಮಗಳು ವೀಣಾ ಅವರು ತುಂಬ ಅಧ್ಯಯನ ಮಾಡಿದ್ದಾರೆ, ಓದ್ಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಇತಿಹಾಸ, ಶಾಸನ ಇತ್ಯಾದಿ ಎಲ್ಲವನ್ನ ಒಂದಷ್ಟು ಪ್ಲೇಸಸ್ನ ನೋಡೋಣ. ಹಾಗೆ MP ಪ್ರಕಾಶ್ ಅವ್ರ ಲೈಫ್ ಹೇಗಿತ್ತು ಅದನ್ನೂ ಕೂಡ ಕೇಳೋಣ ಸ್ನೇಹಿತರೆ. ಸ್ವಾಗತ ನಿಮಗೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಸ್ನೇಹಿತರೆ ನಾವೀಗ ಬಂದ್ವಿ. ನೀವು ನೋಡ್ತಿದ್ದೀರಲ್ಲ ಬೋರ್ಡ್, MP ಪ್ರಕಾಶ್ ಸಾಹೇಬ್ರ ಬೋರ್ಡ್ ನೋಡ್ತಿದ್ದೀರಲ್ಲ ಸ್ನೇಹಿತರೆ. ಮನೆಯ ಹೋಮ್ ಟೂರು, MP ಪ್ರಕಾಶ್ ಸಾಹೇಬ್ರು ಮನೆ ಹೋಮ್ ಟೂರ್ ಮಾಡೋಕ್ಕೆ ಮೊದಲೇನೆ MP ಪ್ರಕಾಶ್ ಸಾಹೇಬ್ರು ಮನೆಗೆ ಹಾಕಿರೋ ಬೋರ್ಡಲ್ಲೇ ಒಂದು ಕಥೆ ಇದೆ. ನಮ್ಮ ಜೊತೆಗೆ MP ಪ್ರಕಾಶ್ ಸಾಹೇಬ್ರ ಮಗಳು, ಅವ್ರ ಪುತ್ರಿ ವೀಣಕ್ಕ ಅವರಿದ್ದಾರೆ. ಅಕ್ಕ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಸೊ ಈ ಮನೆ ನಿಮ್ಮ ತಂದೆಯವರಿದ್ದ ಮನೆ? ಹೌದು. ನಿಮ್ಮ ತಂದೆಯವ್ರ ಪ್ರೀತಿಯಿಂದ ಕಟ್ಸ್ಕೊಂಡು ಮನೆ? ಹೌದು. ಹಾಂ. ಇದು 2000ರಲ್ಲಿ ಉದ್ಘಾಟನೆ ಆಗಿದ್ದು. 2000ರಲ್ಲಿ. ಅದಕ್ಕಿಂತ ಮುಂಚೆ ನಮ್ಮದು ಊರೊಳಗೆ ಒಂದು ಹಳೆ ಮನೆ ಇದೆ. ನಾವು ಬಾಡಿಗೆ ಮನೇಲಿ ಇದ್ವಿ ಅಲ್ಲಿ. ಅಪ್ಪಾಜಿಯವರು 1963ರಲ್ಲಿ ಹೂವಿನ ಹಡಗಲಿಗೆ ಬಂದಿದ್ದು. ಆವಾಗ ಕೋರ್ಟ್ ಓಪನ್ ಆಯಿತು. ಆ ಕೋರ್ಟಲ್ಲಿ ಲಾ ಪ್ರಾಕ್ಟೀಸಿಗೆ ಮಾಡೋಕ್ಕೆ ಬಂದರು ಅವರು. ಮೂಲ ಅವರು ವಕೀಲರು. ಹಂಗಾಗಿ ಈಗಲೂ ಕೂಡ ತುಂಬ ಜನ ಹಳಬರೆಲ್ಲ ಅವ್ರಿಗೆ ವಕೀಲರು ಅಂತಲೇ ಕರೆಯೋದು. ಶಾಸಕರು ಅಂತ ಏನೂ ಕರಿತಾ ಇರಲಿಲ್ಲ. ಹೂವಿನ ಹಡಗಲಲ್ಲಿ ಜಾಸ್ತಿ MP ಪ್ರಕಾಶ್ ವಕೀಲರು ಅಂತ ಕರಿತಾ ಇದ್ದಿದ್ದು. ಇದು ಬೋರ್ಡು ಹಳೆ ಮನೆಯಲ್ಲೇ ಹಾಕಿದ್ದು ನಾವು, ಬಾಡಿಗೆ ಮನೆಯಲ್ಲಿ. ಮುಂದ್ಗಡೆ ಅದು ಒಂಥರ ಆಫೀಸ್ ಥರ ಮಾಡ್ಕೊಂಡಿದ್ರು. ಬುಕ್ಸ್ ಎಲ್ಲ ಇಟ್ಕೊಂಡು ಬಂದವ್ರಿಗೆಲ್ಲ ಅಲ್ಲಿ ಮಾತಾಡೋಕ್ಕೆ ಅದಕ್ಕೆಲ್ಲ ಕುಂದಿರಿಸ್ಕೊತ ಇದ್ವಿ. ಹಿಂದೆ ಮನೆ ಇತ್ತು. ಆ ಬೋರ್ಡು ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ಅಲ್ಲಿ ಮನೆ ಖಾಲಿ ಮಾಡಿದ್ಮೇಲೆ ಇಲ್ಲಿ ತೊಗೊಂಬಂದು ಹಾಕ್ಕೊಂಡ್ವಿ. ನೋಡಿ, ನೀವು ಎಂಥ ಬೋರ್ಡ್ ಬೇಕಾದ್ರೆ ಬರ್ಸಾಕೋಬೋದಾಯ್ತು ಇವತ್ತಿನ ಟ್ರೆಂಡ್ಗೆ. ಹಳೆ ರೀತಿ ಇಟ್ಕೊಂಡಿದ್ದೀರಿ. ಹೌದು. ಯಾಕೆ ಈ ಮೆಮೊರಿ? ತುಂಬ ನಾವು ಚಿಕ್ಕವರಿದ್ದಾಗಿಂದ ಹುಟ್ಟಿದ ಮನೆದು ಅದರದ್ದೆಲ್ಲ ನೆನಪಾಗಬೇಕು. ಆಮೇಲೆ ಅಪ್ಪಾಜಿಯವ್ರನ್ನ ಈಗ ಇಲ್ಲಿ ಮಾಡ್ಬೋದಾಗಿತ್ತು. ಉಪಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಅಂತ ಬರೆಸ್ಬೋದಾಗಿತ್ತು. ಬಟ್ ಜನಕ್ಕೆ ಪ್ರೀತಿ ಇದ್ದಿದ್ದು ವಕೀಲರು ಅಂತೇಳಿ. ಪ್ರಕಾಶ್ ವಕೀಲರು, ಪ್ರಕಾಶ್ MPನೂ ಅಂತ ಹೇಳ್ತಿರ್ಲಿಲ್ಲ, ಪ್ರಕಾಶ್ ವಕೀಲರು ಅಂತಿದ್ರು. ಹಾಗಾಗಿ ಇದನ್ನೇ ಇಟ್ಕೊಳ್ಳೋಣ, ಬೇರೆ ಇಡೋದು ಬೇಡ ಅಂತೇಳಿ ತಗೊಂಬಂದು ಇಟ್ಕೊಂಡ್ವಿ. ಎಷ್ಟು ವರ್ಷ ಹಳೆ ಬೋರ್ಡ್ ಇರಬಹುದು? ಇದು ಇರ್ಬೋದೇನೋ, ನನಗೆ ಅದ್ರದ್ದು ಗೊತ್ತಿಲ್ಲ. ಬಟ್ ನನಗೆ ಹಳೆ ಫೋಟೋಗಳೆಲ್ಲ ನೋಡ್ತೀನಲ್ಲ, ಸುಮಾರು 50 ವರ್ಷದ್ದು ಇರ್ಬೋದು ಇದು. ವೆರಿ ನೈಸ್. ನೋಡಿ, ಅವರು ನಿಮ್ಮ ತಂದೆಯವರು ಮತ್ತು ಆ ಕಾಲದ ಲಾ ಗ್ರಾಜ್ಯುಯೇಟು. ಹೌದು. LLB ಅವರು. ಅಂದರೆ MA ಇನ್ ಎಕನಾಮಿಕ್ಸು, LLB ಮಾಡಿದ್ದು.
ಅವಾಗ ಡಬಲ್ ಡಿಗ್ರಿ ಮಾಡ್ಬೋದಾಗಿತ್ತು. ಅವರು ಮೂಲತಃ ಹೇಳಿದಲ್ಲ ಅವ್ರ ತಾಯಿ ಮಾಗಳ್ದರು ಅಂತ. ಫಸ್ಟ್ ಏನೋ ಒಂದನೇ ಕ್ಲಾಸು ಅಥವಾ ಈ ಥರದ್ದೆಲ್ಲ ಇಲ್ಲಿ ಮಾಗಳ್ದಲ್ಲಿ ಮಾಡಿದ್ದಾರೆ ಅಂತ. ಆಮೇಲೆ SSLC ತನಕ ಹೊಸಪೇಟೆಯಲ್ಲಿ ಮಾಡಿದರು, ಮುನ್ಸಿಪಲ್ ಸ್ಕೂಲು ಅಲ್ಲಿ ಇದೆ, ಈಗಲೂ ಕೂಡ ಸರ್ಕಾರಿ ಶಾಲೆ ಇದೆ. ಅದಾದಮೇಲೆ PUCಗೆ ಅವರು ಇದಕ್ಕೆ ಹೋಗ್ತಾರೆ, ಬಳ್ಳಾರಿ ವಾಡ್ಲಾ ಸ್ಕೂಲ್ ಕಾಲೇಜು. PUC ಮುಗಿಸಿದ ಮೇಲೆ ಅವರು ಸೆಂಟ್ ಜೋಸೆಫ್ ಡಿಗ್ರಿ ಕಾಲೇಜು ಬೆಂಗಳೂರಿಗೆ ಬರ್ತಾರೆ. ಸೆಂಟ್ ಜೋಸೆಫಲ್ಲಿ ಅವ್ರದ್ದು ಆಗಿರ್ತಕ್ಕಂಥದ್ದು. ಅಲ್ಲಿ ಆರಾಮಿತ್ರ ಅವರೆಲ್ಲರೂ ಕನ್ನಡ ಉಪಾಧ್ಯಾಯರಲ್ಲ, ಅವರು ನಮ್ಮ ತಂದೆಯವ್ರಿಗೆ ಟೀಚರ್ ಆಗಿದ್ದರು ಅಂತ. ಅವರು ನನಗೂ ಟೀಚರೇ. ನಾವು ಆರಾಮಿತ್ರ ಸರ್, ಅವರು ಕಮಲಾ ಹಂಪನ ಅವರೆಲ್ಲ ನಮಗೆ ಮಾಣಿಸ್ ಕಾಲೇಜಲ್ಲಿ ಲೆಕ್ಚರರ್ ಇದ್ದರು. ಅವಾಗ ಅಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ಳೋರು, ಆರಾಮಿತ್ರ ನಿಮ್ಮ ತಂದೆಗೆಲ್ಲ ನಾ ಪಾಠ ಹೇಳಿ ಬಂದಿನವ ಅಂತೇಳಿ. ಹಾಗೆ ಅದು ಆದಮೇಲೆ ಅವರು ದೊಡ್ಡಪ್ಪಗೆ ಭಾಳ ಇಂಪಾರ್ಟೆಂಟ್. ಅವರು ಇವ್ರನ್ನ ರಾಜಕೀಯವಾಗೇ ಬೆಳೆಸಬೇಕು ಅಂತ ಭಾಳ ಖುಷಿ ಅವ್ರಿಗೆ, ನಮ್ಮ MP ಕೊಟ್ರಗೌಡ್ರಿಗೆ. ಹಂಗೆ MP ಪ್ರಕಾಶ್ ಅವರ ದೊಡ್ಡಪ್ಪ. ಅವ್ರು ಇಬ್ಬರು ಗಂಡು ಮಕ್ಕಳು, ಒಬ್ಬ ಅತ್ತೆ ಇದ್ದರು. ಇಬ್ಬರು ಗಂಡು ಮಕ್ಕಳಲ್ಲಿ ಅವ್ರಿಗೆ ದೊಡ್ಡವ್ರಿಗೆ ಮಕ್ಕಳಿರಲಿಲ್ಲ. ಎರಡನೇವ್ರಿಗೆ ಮಾಮ ಪಾಟೀಲ್ ಅವ್ರಿಗೆ ಮಕ್ಕಳಿದ್ರು. ಇವರಿಷ್ಟು ಜನ. ಅದು ಒಂದು ದೊಡ್ಡ ಕಥೆ ಇದೆ, ಅದನ್ನು ಹೇಳ್ತೀನಿ. ಅವರು ಕೊಟ್ರಗೌಡ್ರಿಗೆ ಅಂದರೆ MP ಪ್ರಕಾಶ್ ಅವ್ರ ದೊಡ್ಡಪ್ಪ ಅವ್ರಿಗೆ MP ಪ್ರಕಾಶ್ ತನ್ನ ತಮ್ಮನ ಮಗನಿಗೆ ರಾಜಕಾರಣಿ ಮಾಡಬೇಕು ಅನ್ನೋದು ಭಾಳ ಆಸಕ್ತಿ ಇತ್ತು ಅನಿಸುತ್ತೆ. ಹಾಗಾಗಿ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಸೇರಿಸಿ ಅವ್ರಿಗೆ ಅದರಲ್ಲೇ ಇದು ಮಾಡಬೇಕು ಅಂತ. MP ಪ್ರಕಾಶ್ ಅವ್ರದ್ದು ಒಂದು ದೊಡ್ಡ ಆಸೆ ಏನಿತ್ತು ಅಂದರೆ, ಅವ್ರು ಮಿನಿಸ್ಟರ್ ಎಲ್ಲ ಆದಮೇಲೆ ಒಂದು ಸತಿ ನಾನು ಅರ್ಥ ಸಚಿವ ಆಗಬೇಕು ಅಂತ. ಯಾಕಂದರೆ ಅವರು ಎಕನಾಮಿಕ್ಸ್ MA ಮಾಡಿದರು. ಅದೇ ಟೈಮಲ್ಲಿ ಡಬಲ್ ಡಿಗ್ರಿ ಮಾಡ್ಬೋದಾಗಿತ್ತಲ್ಲ. ಮತ್ತು ಬಾಂಬೆದಲ್ಲಿ ಎರಡೇ ವರ್ಷದಲ್ಲಿ MA ಮತ್ತು LLB ಎರಡೂ ಮುಗಿಸಿದ್ರು ಅವರು. ಹೌದು, ಸೇಮ್ ಟೈಮ್. ಆ ಟೈಮಲ್ಲಿ ಇವರು ಅಲ್ಲಿ ಬಾಂಬೆದಲ್ಲಿ ಕನ್ನಡ ಸಂಘ ಮಾಡಿಕೊಂಡು ಅಲ್ಲಿ ನಾಟಕಗಳು ಮಾಡಿಸೋದು, ಹಾಡುಗಳು ಕನ್ನಡದಕ್ಕೆ ಸಂಬಂಧಪಟ್ಟಂಗೆಲ್ಲ ಮಾಡ್ತಾಯಿದ್ರು. ಇವರು ಫ್ರೆಂಡ್ ಒಬ್ಬರು ಸಂಧ್ಯಾ ಅಂತ ಹೇಳಿದರು. ಸಂಧ್ಯಾ ಅವ್ರ ಗಂಡ ಅಂದರೆ ಮದುವೆ ಆಗಬೇಕಾಗಿರೋ ಹುಡುಗ ನಮ್ಮ ಕುಟ್ಟಿ ಅಂಕಲ್ ಅಂತ ನಾವು ಕರಿತಾ ಇದ್ವಿ. ಅವರು ಸಿನಿಮಾಟೋಗ್ರಾಫರ್. ಗುರುದತ್ ಇದ್ರಲ್ಲ, ಅವರು ಫಿಲಮ್ಗಳನ್ನೆಲ್ಲ ಮಾಡಿರ್ತಕ್ಕಂಥವ್ರು. ಕೃಷ್ಣಮೂರ್ತಿ ಅವರು. ಯು ಮೀನ್ ವಿ ಕೆ ಮೂರ್ತಿ? ವಿ ಕೆ ಮೂರ್ತಿ ಅವರು. ಹೌದು. ಅವರು ಇವರೆಲ್ಲ ತೊಗ್ಲಕ್ ನಾಟಕ ಅದೆಲ್ಲ ಮಾಡಿಸ್ಬೇಕಾದ್ರೆ ಸಿನಿಮಾ ಸೆಟ್ಗಳು ತಂದು ಇಡೋರು ಬಾಂಬೆದಲ್ಲಿ. ಅವರು ಹೆಂಡತಿ ಏನು ಸಂಧ್ಯಾ ಅಂತಂದರೆ ಅಪ್ಪಾಜಿ ಅವರ ಕ್ಲಾಸ್ಮೇಟ್. ಅವರು ಹೆಂಡತಿ ಪತ್ನಿ. ಅವರು ಪಂಡಿತ್ ಅಂತೇಳಿ ಅವರು ಭಾಳ ಫೇಮಸ್ಸು. ಇದರೊಳಗೆ ಗಾಂಧಿ ಬಜಾರಲ್ಲಿ ಅವ್ರದ್ದು ಒಂದು ಈಗ ನ್ಯಾಷನಲ್ ಕಾಲೇಜ್ ಇದೆಲ್ಲ, ಅದ್ರ ಹಿಂಭಾಗದಲ್ಲಿ ಶಂಕರ ಮಠದ ಹತ್ರ ಅವ್ರ ಮನೆ ಇತ್ತು. ಪಂಡಿತ್ ಅಂತೇಳಿ ಅವ್ರ ಮನೆಗೆಲ್ಲ ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಮಕೃಷ್ಣ ಹೆಗ್ಡೆ ತನಕನೂ ಅವ್ರು ಬರ್ತಾಯಿದ್ರು ರಾಜಕಾರಣಿಗಳಲ್ಲಿ. ಅವ್ರದ್ದೆಲ್ಲ ಇವ್ರಿಗೆ ಒಳ್ಳೊಳ್ಳೆ ಸಂಪರ್ಕ ಇದ್ದಿದ್ದು. ಹಾಗಾಗಿ ಅಪ್ಪಾಜಿಯವರು ತಮ್ಮ ಕಲೆನ ಇನ್ನೊಂದನ್ನೆಲ್ಲ ಬಳಸ್ಕೊಳ್ಳೋಕ್ಕೆ ಅವರೆಲ್ಲರೂ ಸಹಕಾರ ಆಗಿದೆ. ಇವರು ಕೂಡ ಮೂರ್ತಿಯವರು ಕೂಡ ನಮ್ಮ ಮನೆಗಳಿಗೆಲ್ಲ ಬರ್ತಾಯಿದ್ರು. ನಾವೆಲ್ಲ ಕುಟ್ಟಿ ಅಂಕಲ್ ಅಂತ ಕರಿತಾ ಇದ್ವಿ ಅವ್ರನ್ನ. ಓಕೆ ಮೂರ್ತಿ ಅವರು. ಹೌದು, ಹೌದು. ಗುರುದತ್ ಎಲ್ಲ ಫಿಲಮನ್ನು ಸಿನಿಮಾಟೋಗ್ರಫಿ ಅವ್ರು ಮಾಡಿದ್ದು. ಕನ್ನಡದಲ್ಲಿ ಒಂದು ಅವ್ರು ಮಾಡಿದರು, ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದೇನೋ ಒಂದು ಫಿಲಮ್ ಮಾಡಿದ್ರು, ಹೂವಣ್ಣು. ಅದಕ್ಕೆ ಸಿನಿಮಾಟೋಗ್ರಫಿ ಮಾಡಿದ್ರು. ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ. ಅವರು ಕೂಡ ಇಲ್ಲ ಈಗ. ಅವರು ಸಂಧ್ಯಾ ಆಂಟಿನೂ ಇಲ್ಲ, ಅವರು ಇಲ್ಲ. ಬಟ್ ಅಪ್ಪಾಜಿಗೆ ಯಾರ ರೀತಿ ಒಡನಾಟ ಇತ್ತು ಬಾಂಬೆದಲ್ಲಿದ್ದಾಗ ಅಂತ. ಅವ್ರು ಕನ್ನಡ ಸಂಘದವರಲ್ಲ, ಹಾಗಾಗಿ ಅವ್ರ ನಾಟಕ ಎಲ್ಲ ಮಾಡ್ಬೇಕಂದ್ರೆ ಅವರು ಸೀನ್ರಿ ಎಲ್ಲ ತಂದು ಕೊಡೋರು, ಕಾಸ್ಟ್ಯೂಮ್ಸ್ ತಂದು ಕೊಡೋರು. ಹಾಗೆಲ್ಲ ಸೇರಿ ಅಲ್ಲಿ ತುಂಬ ಗಲಾಟೆಯನ್ನು ಮಾಡಿಕೊಂಡು ಕನ್ನಡಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಇವರೆಲ್ಲ. MA ಅಂದರೆ ನನಗೆ 61 ಅಥವಾ 62ರಲ್ಲಿ ಮುಗಿಸಿದ್ದಾರೆ. ಯಾಕಂದರೆ 63ಕ್ಕೆ ಇಲ್ಲಿ ಬಂದುಬಿಟ್ಟಿದ್ದಾರೆ. 60ರ ದಶಕ. ಅವಾಗ ಬಹಳ ಶಿಕ್ಷಣಕ್ಕೆ ಅಷ್ಟು ಇನ್ನೂ ಮಹತ್ವ ಇರಲಿಲ್ಲ. ದೇಶ ಅವಾಗ ಸ್ವತಂತ್ರ ಪಡ್ಕೊಂಡು 15 ವರ್ಷ ಆಗಿತ್ತು. ಅವಾಗಿನ ಶಿಕ್ಷಣ ಸಂಸ್ಥೆಗಳು ಅಷ್ಟಿರಲಿಲ್ಲ. ಆದರೆ ಅವ್ರು ನೋಡಿ ಹೊಸಪೇಟೆ, ಬಳ್ಳಾರಿ, ಬೆಂಗಳೂರು, ಮುಂಬೈ ಇಷ್ಟು ಕಡೆ ಓಡಾಡಿ ಶಿಕ್ಷಣ ಪೂರೈಸಿದ್ದಾರೆ. ಅದು ಇನ್ನೊಂದು ಏನಂದರೆ ಬಾಂಬೆದಲ್ಲಿ ಇವರು ಮುಗಿದ ತಕ್ಷಣ ಲಂಡನ್ಗೆ ಬ್ಯಾರಿಸ್ಟರ್ ಆಗಬೇಕು ಅಂತ ಪ್ರಯತ್ನ ಮಾಡಿ ಎಲ್ಲ ಅಪ್ಲೈ ಮಾಡಿದ್ರು. ಸೇಮ್ ಲೈಕ್ ಅಂಬೇಡ್ಕರ್ ಲಂಡನ್ ಬ್ಯಾರಿಸ್ಟರ್ ಆಗಕ್ಕೆ ಹೋಗಿದ್ರಲ್ಲ ಇವರು ಮತ್ತು ಇವ್ರ ಫ್ರೆಂಡು, ನಮ್ಮ ಊರು ಈ ಪರಿಸರದಲ್ಲೇ ಇದ್ದವರು ಕೋಟಿ ಅಂಕಲ್ ಅಂತೇಳಿ. ಅವರಿಬ್ಬರು ಪ್ರಯತ್ನ ಮಾಡಿದ್ರು. ಕೋಟಿ ಅಂಕಲ್ ಹೋದರು. ಇವ್ರಿಗೆ ನಮ್ಮ ಕೊಟ್ರಗೌಡರು ಒಪ್ಪಲಿಲ್ಲ. ಅವ್ರಿಗೆ ಸ್ವಲ್ಪ ತಲೆಯಲ್ಲಿ ಬೇರೆ ಇತ್ತಲ್ಲ, ಅವ್ರನ್ನ ರಾಜಕಾರಣಿ ಮಾಡಬೇಕು ಅದು ಇದು ಅಂತ ಹೇಳಿ. ಹಾಗಿರೋದಕ್ಕೆ ನೀನು ಮದುವೆ ಮಾಡ್ಕೊಂಡು ಹೋಗುವಂತೆ, ಈಗಲೇ ಹೋಗಬೇಡ ಅಂತ ಹೇಳಿದ್ರಂತೆ. ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ಬಾಂಬೆದಲ್ಲೇ ಇದ್ದು ನನ್ನ ಲಗೇಜು, ನಾನು ಹೋಗಲಿಲ್ಲ ಲಂಡನ್ಗೆ ಅಂಥೇಳಿ ಅಂತಿದ್ರು ನಮ್ಮ ತಂದೆ ನಮ್ಮ ಜೊತೆಗೆ.
ಅವ್ರ ಕೋಟಿ ಅಂಕಲ್ ಅಲ್ಲಿ ಹೋದಿ ಅಲ್ಲಿ ಅವ್ರನ್ನೇ ಮದುವೆ ಐರಿಷ್ ಹೆಣ್ಮಗಳು ಅನ್ಸುತ್ತೆ, ಅವ್ರನ್ನ ಮದುವೆ ಮಾಡ್ಕೊಂಡ್ರು. ನಿಮ್ಮ ತಂದೆ ಸಮಕಾಲೀನರು? ಸಮಕಾಲ ಜೊತೆನೆ ಇದೇ ಸುತ್ತಮುತ್ತ ಇರೋಂಥ ಹಳ್ಳಿಯವರು. ಹೋದ್ರು. ಆ ಅಮ್ಮನ ಕರ್ಕೊಂಡ್ಬಂದಾಗ ನಮ್ಮಲ್ಲಿ ಅವಾಗ ಬಿಳಿ ಹೆಂಡತಿ ಫಿಲ್ಮ್ ರಿಲೀಸ್ ಆಗಿತ್ತು. ಆ ಹುಡುಗಿನ ನೋಡಿ ಎಲ್ಲರೂ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ರು ಅದನ್ನ. ಅದೇನ ಅತ್ತೆ ಕಿಸ್ಮಿ ಬಾಬಾ ಬ್ಲೆಸ್ ಮಿ ಬಿಳಿ ಹೆಂಡತಿ ಅಂತ ಆ ಹುಡುಗಿ ಬಂದಾಗಲೇ ಹೇಳ್ತಾ ಇದ್ರು ಹಾಡು. ಆದರೆ ನಮ್ಮಮ್ಮನಿಗೆ ಅದೃಷ್ಟ ಇತ್ತು, ನಾವೆಲ್ಲ ಹುಟ್ಟೋದಿತ್ತು ಇಲ್ಲಿ ಹಡಗಲಿಯಲ್ಲಿ. ಹಾಗಾಗಿ ಅಪ್ಪಾಜಿಯವರು ಇಲ್ಲೇ ಉಳ್ಕೊಂಡು ಲಂಡನ್ಗೆ ಹೋಗಲಿಲ್ಲ. ಹೌದು. ಅದೇ ಒಂದೊಂದು ಸಣ್ಣ ಸಣ್ಣ ಘಟನೆಗಳು ಎಷ್ಟೊಂದು ಇಂಪಾರ್ಟೆಂಟ್ ಆಗ್ತವೆ ಅಂತಂದರೆ ಇದಾಗತ್ತೆ. 17ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗ್ತಾ ಇದ್ದೆ. ಮತ್ತೆ ತುಂಬ ಓದು ಅವ್ರಿಗೆ ಒಂದು ಸಣ್ಣ ಪೇಪರ್ ಇದ್ರೂ ಕೂಡ ಕುತೂಹಲದಿಂದ ತಗೊಂಡು ಹೋದವರು. ಮತ್ತು ಎಲ್ಲರೂ ಭಾಷಣಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವ ಜಾಗಕ್ಕೆ ಹೋಗ್ತಿದ್ದೀನಿ ಅಂತ ತಿಳ್ಕೊಂಬಿಟ್ಟು ಅದ್ರದ್ದೆಲ್ಲ ಒಂದಿಷ್ಟು ಓದೋರು ಬುಕ್. ಮತ್ತು ಈಗ ನಾನು ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ, ಅದ್ರದ್ದೇನು ಇತಿಹಾಸ, ಅಲ್ಲಿ ಯಾರ್ಯಾರು ಹುಟ್ಟಿ ಬೆಳೆದಿದ್ರು, ಸಾಧಕರು ಯಾರಿದ್ರು, ಇವೆಲ್ಲ ತಿಳ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ರು ಅಪ್ಪಾಜಿ ಅವರು. ಅಧ್ಯಯನ ಇತ್ತು. ಹೌದು ಹೌದು. ಆಮೇಲೆ ಅವರು ಕಾಲೇಜಲ್ಲಿ ಇದ್ದಾಗ್ಲಿಂದಾನೆ ಇವನ್ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಕೂಡ ಅವರು ಆಶುಭಾಷಣ ಸ್ಪರ್ಧೆ, ಭಾಷಣ ಸ್ಪರ್ಧೆ ಇವೆಲ್ಲ ಪ್ರೈಸಸ್ ಬಂದಿದ್ದಾವೆ. ಎಲ್ಲ ಬೆಂಗಳೂರಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇದು ಸದಾಶಿವನಗರಲ್ಲಿ. ನೀವು ಎಷ್ಟು ಮಕ್ಕಳು ಪ್ರಕಾಶ್? ನಾವು 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವನು MLA ಆಗಿದ್ದ. ನಮ್ಮ ತಾತ MLA ಆಗಿದ್ದರು, ನಮ್ಮ ತಂದೆ MLA ಆಗಿದ್ದರು, ಈಗ ನಮ್ಮ ಅಣ್ಣನೂ MLA ಆಗಿದ್ದ. ಮತ್ತು ಈಗ ಅಕ್ಕ ಆಗಿದ್ದಾರೆ ಹರಪನಹಳ್ಳಿಯಿಂದ. ಹೌದು ಹೌದು. ಅಂದರೆ ಪ್ರಕಾಶ್ ಅವ್ರ ದೊಡ್ಡ ಮಗಳು. ಯಾವ ಪಕ್ಷದಲ್ಲಿ ನಿಂತಿದ್ದಾರೆ ಅವರು? ಪಕ್ಷೇತರ ನಿಂತರವರು. ಗೆದ್ಬಿಟ್ಟಿದ್ದಾರೆ. ನಮ್ಮ ಹೌದು. MP ಪ್ರಕಾಶ್ ಅವರು ಮತ್ತು ರವಿ ಅಣ್ಣ ಅವರ ಇದು ತುಂಬ ಕೆಲಸಗಳಾಗಿದೆ ಅಲ್ಲಿ. ಹಾಗಾಗಿ ಅಲ್ಲಿ ಪಕ್ಷೇತರಾದರೂ ಇದು. ಬಟ್ ಮೂಲತಃ ನಾವು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ. ಯಾಕಂದರೆ ಅಪ್ಪಾಜಿ ಅವ್ರು ಅಂದರೆ ನಮ್ಮ ತಂದೆ ತಾತ ಅವ್ರು ಕಾಂಗ್ರೆಸ್ ಮೆನ್ನ, ಕಾಂಗ್ರೆಸ್ಗಾಗಿ ಹೋರಾಟ ಮಾಡಿದ್ರು, ಫ್ರೀಡಮ್ ಫೈಟರು. ನಮ್ಮ ತಂದೆ ಚಿಕ್ಕವರಿದ್ದಾಗಲೇ 1.5 ವರ್ಷ ಅನಿಸುತ್ತೆ ಅಷ್ಟೇ ಅವ್ರ ತಾಯಿ ತೀರ್ಕೊಳ್ತಾರೆ ಇಲ್ಲಿ. ಪ್ರಕಾಶ್ ಅವ್ರ ತಾಯಿ 1.5 ವರ್ಷ ಇದ್ದಾಗ. ಅದಕ್ಕೆ ನಮ್ಮ ತಾತನಿಗೆ 3 ಹೆಂಡ್ತಿರು. ಮಾಮ ಪಾಟೀಲ್ ಅವ್ರಿಗೆ ಫಸ್ಟ್ ಮದುವೆ ಆಗಿ ದೊಡ್ಡ ಮಗ ಇದೆ. ಅಂದರೆ ನಮ್ಮ ತಂದೆಯವ್ರ ಅಣ್ಣ ಇದ್ದರು, ಪ್ರತಾಪ್ ಗೌಡ್ರು ಅಂತ. ಅಲ್ಲೆಲ್ಲ ನಮ್ಮ ಹೆಸರು ಮುಂದೆ MP ಪ್ರಕಾಶ್ ಅವ್ರಿಗೆ ಮಾತ್ರ ಗೌಡ್ರು ಅಂತ ಇಲ್ಲ, ಇನ್ನೆಲ್ಲ ಹೆಸರಿದ ಗೌಡ್ರು ಅಂತಲೇ ಇರೋದು. ಆಮೇಲೆ ನಮ್ಮ ತಾತ ಅವರು ಹೆಸರು ಹಾಗೆ ಇಟ್ಟಿದ್ರು, ಪ್ರತಾಪ, ಪ್ರಕಾಶ, ಚಿತ್ತರಂಜನ್ನು, ಬಾಪೂಜಿ. ಮಕ್ಕಳಿಗೆ ಇಂದ್ರ ಮತ್ತು ಭಾರತಿ. ಅವರು ಇದರೊಳಗೆ ಗೊತ್ತಾಗ್ಬಿಡುತ್ತೆ, ಅವರು ಫ್ರೀಡಮ್ ಫೈಟರ್ ತಮ್ಮ ಮಕ್ಕಳಿಗೆ ಇಟ್ಟರೆ ಹೆಸರುಗಳಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹೇಗೆ ದೇಶ ಪ್ರೇಮ ಇತ್ತು ಅಂತ. ನಾವು ಚಿತ್ತರಂಜನ್ ಜಾಸ್ ಅವರು ಇದು ವಕೀಲರಿದ್ರು, ಮಗನಿಗೆ ಚಿತ್ತರಂಜನ್ ಅಂತ ಇಟ್ಟಿದ್ರು. ತಂದೆ 3 ಹೆಣ್ಮಕ್ಳು. ಅಂದರೆ 1.5 ವರ್ಷ ನಮ್ಮ ತಂದೆ ಇದ್ದಾಗ ಅವರು ಇಲ್ಲೇ ಮಗಳದ್ದು ಹೆಣ್ಮಗಳವರು ಅವರು ತೀರ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲೇ ಇವರು ಇದಕ್ಕೆ ಹೋಗಿರ್ತಾರೆ, 1942 ಕ್ವಿಟ್ ಇಂಡಿಯಾ ಚಳವಳಿ, ಜೈಲಿಗೆ ಹೋಗಿರ್ತಾರೆ. ಈ ಮಗು 1.5 ವರ್ಷದ ಮಗುನ ಬಿಟ್ಟು ಹೋಗಿರ್ತಾರೆ. ಅಂದರೆ ಅಪ್ಪಾಜಿಯವ್ರ ಅತ್ತೆ ಅವ್ರನ್ನ ಸಾಕೊಂತಾರೆ. ಅಂದರೆ ಕೂಡು ಕುಟುಂಬನೇ ಇದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಿರುತ್ತೆ ಗಂಗಮ್ಮಜ್ಜಿ ಅಂತೇಳಿ. ಆ ಸ್ವಂತ ಸೋದರತ್ತೆ ಅಲ್ಲ, ಆ ಚಿಕ್ಕ ದೊಡ್ಡಪ್ಪನ ಮಗಳು ಆಕೆ. ಮದುವೆ ಆದಮೇಲೆ ಏನೋ ಕಾರಣದಿಂದ ಬಂದು ಇವ್ರ ಮನೆಯಲ್ಲೇ ಉಳ್ಕೊಂಡಿರ್ತಾರೆ. ಅವರು ಪ್ರಕಾಶ್ ಅವ್ರನ್ನ ಸಾಕೊಂತಾರೆ. ಅದಾದಮೇಲೆ ಅವರು ತಾಯಿ ತಂಗಿನೇ ಮದುವೆ ಆಗ್ತಾರೆ. ಅದೇ ಮಗಳದಿಂದನೇ ತಗೊಂಬರ್ತಾರೆ. ತಾಯಿ ತಂಗಿನೇ ತಗೊಂಡಾಗ ಆ ಎಮ್ಮನಿಗೂ ಒಂದು ಮಗು ಆಗುತ್ತೆ. ಅದು 1.5 ಚಿತ್ತರಂಜನ, ಅದು 1.5 ವರ್ಷ 2 ವರ್ಷ ಇದ್ದಾಗ ಅವರು ತೀರ್ಕೊತಾರೆ. ಹಾಗಾಗಿ ಇವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ, ಮನೇಲಿ ನಿರ್ವಹಣೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮರಮನಹಳ್ಳಿಯಿಂದ ಇನ್ನೊಬ್ಬರು ಪಾರ್ವತಮ್ಮ ಅಂತ ತಗೊತಾರೆ. ಅವ್ರಿಗೆ 3 ಜನ ಮಕ್ಕಳು, ಬಾಪೂಜಿ, ಭಾರತಿ, ಇಂದ್ರ ಅಂತೇಳಿ. ಒಟ್ಟು ಇವ್ರು 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 6 ಜನ. ಪ್ರಕಾಶ್ ಅವರು ಮೊದಲ ಹೆಂಡತಿ ಮಗ. ಹೌದು, 2 ಮಕ್ಕಳು ಅವರು, ಗಂಡ ಪ್ರತಾಪ್ ಮತ್ತು ಪ್ರಕಾಶ್. ಈಗ ಎಲ್ಲ ಗಂಡು ಮಕ್ಕಳು ತೀರ್ಕೊಂಡಿದ್ದಾರೆ. ನಮ್ಮ ಸೋದರತ್ತೆ ಒಬ್ಬರು ಹಗರಿಬೊಮ್ಮನಹಳ್ಳಿಯಲ್ಲಿದ್ದಾರೆ, ಒಬ್ಬರು ಬೆಂಗಳೂರಲ್ಲಿದ್ದಾರೆ. ಹಾಂ, ಇಂದ್ರಮ್ಮ ಇದರೊಳಗಿದ್ದಾರೆ, ಹಗರಿಬೊಮ್ಮನಹಳ್ಳಿಯಲ್ಲಿದ್ದಾರೆ. ಭಾರತೀಯವರು ಬೆಂಗಳೂರಲ್ಲಿದ್ದಾರೆ. ಓಕೆ. ಸೊ ಅದರ ಕುಟುಂಬ. ಹೌದು. ಪ್ರಕಾಶ್ ಸರ್ ಕುಟುಂಬದ ಹಿನ್ನೆಲೆ ಏನು? ಅವರು ವ್ಯಾಪಾರಿಗಳ, ಕೃಷಿಕರ ಅಥವಾ? ಅವರು ಕೃಷಿಕರೇ ಆ್ಯಕ್ಚುಲಿ. ಗೌಡ್ರು ಅಂತಾರಲ್ಲ, ಊರು ಗೌಡ್ರು ಅವರು, ಜಮೀನ್ದಾರ ಥರ. ನಮ್ಮದು ಅಲ್ಲಿ ವಲ್ಲಭಾಪುರ ಆಗಲೇ ಹೇಳಿದ್ನಲ್ಲ, ನಮ್ಮ ನಾರಾಯಣ ದೇವ್ರ ಕೆರೆ ಇದು ಡ್ಯಾಮ್ ಆದಾಗ, ಟಿ ಬಿ ಡ್ಯಾಮ್ ಕಟ್ಟಬೇಕಾದ್ರೆ
ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೂ ಇವರು ಊರ ಮೇಲೆ ಅಭಿಮಾನ ಇರೋರು ನೀರಿಲ್ಲ ತನಕ ಹೋಗೋದಿಲ್ಲ. 1954ರಲ್ಲಿ ಅನಿಸುತ್ತೆ ನೀರು ತುಂಬಕ್ಕೆ ಸ್ಟಾರ್ಟ್ ಆದಾಗ ರಾತ್ರಿ 12 ಗಂಟೆಗೇನೋ ಅಪ್ಪಾಜಿಗೆ ಅವಾಗ 12-14 ವರ್ಷ ಅನಿಸುತ್ತೆ. ನಮ್ಮ ಅಜ್ಜಿ ಅವ್ರು ಹೇಳೋರು ನೀರು ಬರ್ತಾ ಇದೆ ಎದೊಳೋ ಪ್ರಕಾಶ್ ಹೋಗೋಣ ಅಂತೇಳಿ ಕರ್ಕೊಂಡು ಊರು ಬಿಟ್ಟು ಬಂದಿರೋರು. ಆಮೇಲೆ ಅವ್ರಿಗೆ ಜಮೀನೆಲ್ಲ ಭಾಳ ಇತ್ತಲ್ಲ, ಜಮೀನು ಕೊಡ್ತೀವಿ ಹಾಗೆ ಹೀಗೆ ಅಂದರೆ ನಮಗೆ ಡ್ಯಾಮ್ ಕೆಳಗಡೆ ಕೊಡಬೇಡಿ, ಡ್ಯಾಮ್ ಮೇಲ್ಗಡೆ ಕೊಡಿ ಅಂತ ಬಯಲು ಇದರೊಳಗೆ ತಗೊಂಡಿದ್ದಾರೆ. ಯಾಕಂದರೆ ಡ್ಯಾಮ್ ನೋಡಿದ್ರೆ ಮತ್ತೆ ಮುಳುಗ್ತೀವಿ ನಾವು ಅಂತ ನೋವು ಇತ್ತು ಅವ್ರಿಗೆ. ಹಂಗಾಗಿ ಹಗರಿಬೊಮ್ಮನಹಳ್ಳಿಯಲ್ಲಿ ನೀರಿಲ್ಲ, ಜಾಗ ನೀರಿದ್ದು ಭಾಳ ಸಮಸ್ಯೆ ಅಂತ ಅಲ್ಲಿ ಬಂದು. ಆದರೆ ಅವರು ಮನೆಗಳು ಕಟ್ಕೊಂಡಿದ್ದು ಡ್ಯಾಮಲ್ಲಿ ಅಂದರೆ ನದಿ ದಡದಲ್ಲಿ ಹೆಂಗೆ ಕಟ್ಕೊತಿದ್ರು ಹಂಗೆ ಕಟ್ಕೊಂಡಿದ್ದು. ಅಲ್ಲಿ ಬೇಕಾದ್ರೆ ಹಗರಿಬೊಮ್ಮನಹಳ್ಳಿಯಲ್ಲಿ ಹೊಸ ಊರು ಏನಿದೆ ನೋಡಿ, ಎಲ್ಲರೂ ಕಟ್ಟಿ ಮೇಲೇ ಕಟ್ಕೊಂಡಿರೋದು. ವಾಸ್ತು ಅವ್ರದ್ದು ಹಂಗಿರುತ್ತೆ. ನಮ್ಮ ಹಳ್ಳಿಗಳಲ್ಲೆಲ್ಲಾದರೆ ರೋಡ್ಗೆ ಇದು ಬಿಡ್ತವೆ, ಇವರು ಇದರಿಂದ ನದಿ ದಡದಿಂದ ಬಂದಿರೋರಲ್ಲ, ಕಟ್ಟಿ ಮೇಲೆ ಮನೆ ಕಟ್ಕೊಂಡಿದ್ದಾರೆ. ಎತ್ತರ ಕಟ್ಕೊಂಡು ಅವ್ರಿಗಿನ್ನ ನೀರು ಬರ್ತಾನೆ, ಅವಾಗೆಲ್ಲ ನದಿ ತುಂಬಿದಾಗ ನೀರು ಬರೋ ಚಾನ್ಸಸ್ ಇರ್ತಿತ್ತಲ್ಲ, ಅವರು ಎಲ್ಲ ನೀವು ನದಿ ದಡದಲ್ಲಿ ಇರ್ತಕ್ಕಂಥ ಮನೆಗಳು ನೋಡಿ ಸ್ವಲ್ಪ ಎತ್ತರದಲ್ಲೇ ಕಟ್ಕೊಂಡಿರ್ತಾರೆ. ಆ ಕಾನ್ಸೆಪ್ಟ್ ಇವ್ರು ಬಿಟ್ಟಿಲ್ಲ. ಜೊತೆಗೆ ನೋಡಿ ಆ ನದಿ ನೀರು ಮುಳುಗಡೆ ಹಿನ್ನೀರು ಅವ್ರನ್ನ ಎಷ್ಟು ಕಾಡಿದೆ ನೋಡಿ. ಹೌದು, ಅವರು ಆ ಊರು ಬಿಟ್ಟು ಮುಳುಗಡೆ ಸಂತ್ರಸ್ತರಾಗಿ ಬೇರೆ ಊರಿಗೆ ಬಂದರೂ ಕೂಡ ಮತ್ತೆ ನದಿಯ ಆ ನೆನಪನ್ನು ಬಿಟ್ಟಿಲ್ಲ, ಮತ್ತೆ ಎತ್ತರದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅದೊಂಥರ ಅವ್ರ ಪರಂಪರೆ, ಅದು ಮನೆ ಕಟ್ಟಬೇಕಾದ್ರೆ ಹಿಂಗೆ ಕಟ್ಟಬೇಕು ಅನ್ನೋ ಥರ. ಹಾಗಾಗಿ ರಸ್ತೆ ಧೂಳು ಅದೆಲ್ಲ ಏನೂ ಬರ್ತಾ ಇರಲಿಲ್ಲ. ಎತ್ತರದಲ್ಲೇ ಈಗಲೂ ಕೂಡ ನಮ್ಮದು ಮನೆ ಇದೆ ಅಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ, ನಮ್ಮ ತಾತ ಅವ್ರದ್ದು ಎತ್ತರದಲ್ಲೇ ಕಟ್ಕೊಂಡಿದ್ದಾರೆ. ಆ ಓಣಿ ಎಲ್ಲ ಅಲ್ಲಿಂದ ಬಂದಿರೋರೆ. ನಾರಾಯಣ ದೇವ್ರ ಕೆರೆ ದೇವರು ಕೂಡ ತಗೊಂಡ್ಬಂದಿರೋದು, ವೆಂಕಟೇಶ್ವರ ವಿಗ್ರಹ ವರ್ಷಕ್ಕೊಂದ್ಸತಿ ಅಲ್ಲಿ ತೇರಾಗುತ್ತೆ. ಈಗ ಮರಿಯಮ್ಮನಹಳ್ಳಿಲೂ ಕೂಡ ಹೇಳ್ತಾರಲ್ಲ, ಮರಿಯಮ್ಮನಹಳ್ಳಿಲೂ ಕೂಡ ಆಂಜನೇಯ, ಮರಿಯಮ್ಮನಹಳ್ಳಿ ಆಂಜನೇಯನ ಗುಡಿ ಇದೆಯಲ್ಲ, ಅಲ್ಲೂ ಕೂಡ ಆಂಜನೇಯನ ಅದೇ ಮರಿಯಮ್ಮ ಹಳೆ ಊರು ಅಲ್ಲೇನು ಮುಳುಗೋಯ್ತಲ್ಲ ಅಲ್ಲಿಂದ ಕೂಡ ತಂದು ಇಟ್ಕೊಂಡ್ರು ಅಂತ ಜೋಡಿ ರಥೋತ್ಸವ. ಮರಿಯಮ್ಮನಹಳ್ಳಿಲಿರೋ ಬಹುತೇಕರು ಕೂಡ ಸಂತ್ರಸ್ತರು. ಹೌದು, ಆ್ಯಕ್ಚುಲಿ ಇದು ಹೂವಿನಹಡಗಲಿ ತಾಲೂಕು ಅಂತ ಇರಲಿಲ್ಲ. ನಮ್ಮ ತಾತ ಇದ್ದಾಗ ಮಲ್ಲಾಪುರ ತಾಲೂಕು ಅಂತ. ಮಲ್ಲಾಪುರ ತಾಲೂಕಲ್ಲಿ ಈ ನದಿ ದಡದಲ್ಲಿ ಇರ್ತಕ್ಕಂಥ ಎಲ್ಲ ಊರುಗಳು ವೋಟಿಂಗ್ ಇತ್ತು. ಹಂಪಪಟ್ಟಣ, ತಮ್ರಳ್ಳಿ, ಈ ಕಡೆ ಕೊಂಬಳಿ, ಇವೆಲ್ಲವೂ ಅವಾಗ ವೋಟಿಂಗ್ ಮಾಡ್ತಾ ಇದ್ದಿದ್ದು. 57ರಲ್ಲಿ ಮಲ್ಲಾಪುರ ಕ್ಷೇತ್ರ. ಅಲ್ಲ, ಹೂವಿನಹಡಗಲಿ ಇತ್ತು, ಆದರೆ ತಾಲೂಕಲ್ಲಿ ಮಲ್ಲಾಪುರ ತಾಲೂಕು ಅಂತ ಮಾಡ್ತಾ ಇದ್ರು. ಸ್ವಲ್ಪ ಹತ್ತತ್ರ ಇದು ನಾರಾಯಣ ದೇವ್ರ ಕೆರೆ ತನಕನೇ ಇಲ್ಲಿಂದ ಲಿಂಕ್ ಇದೆ ಅಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ತಮ್ರಳ್ಳಿ ಮೇಲೆ ಹತ್ತಿದ್ರೆ ಒಂದು ಗುಡ್ಡ ಇದೆ ಅಲ್ಲಿ, ತಮ್ರಳ್ಳಿ ಹತ್ರ. ಅಲ್ಲಿ ಆ ಗುಡ್ಡದಿಂದ ನಿಮಗೆ ಡ್ಯಾಮ್ ಕಾಣುತ್ತೆ. ನಿಮಗೂ ಈಗ ಈ ನಿಮ್ಮ ಮನೆ ಜಾಗಕ್ಕೂ ಅಥವಾ ಹಡಗಲಿ ಟೌನ್ಗೂ ತುಂಗಭದ್ರಾ ನದಿಗೂ ಎಷ್ಟು ದೂರ? ಇಲ್ಲಿಂದ 3-4 ಕಿಲೋಮೀಟರ್ ಅಷ್ಟೇ. ಸೊ ಇಡೀ ಹಡಗಲಿ ತುಂಗಭದ್ರಾ ನದಿ ಸುತ್ತ ಇದೆ. ಆದರೆ ನಮ್ಮದು ಮೇಲ್ಗಡೆ ಇರೋದ್ರಿಂದ ನೀರಾವರಿ ನಾವು ಅವಾಗ ತುಂಗಭದ್ರದಿಂದ ತಗೊಳ್ತಿರ್ಲಿಲ್ಲ. ಆದರೆ MP ಪ್ರಕಾಶ್ ಅವರು ಡ್ಯಾಮ್ದು ಅವರು ಆ್ಯಕ್ಚುಲಿ ಹುಲಿಗುಡ್ಡದ ಏತ ನೀರಾವರಿ ಅಂತ ಮಾಡಿದರು. ಅದಾದಮೇಲೆ ಅದನ್ನು ಪರಿವರ್ತನೆ ಮಾಡೋಕ್ಕೆ ಸಿಂಟಾಲೂರು ಏತ ನೀರಾವರಿ ಅಂತೇಳಿ ನಮ್ಮ ತಂದೆ ಏನು ಎಸ್ಟಿಮೇಟ್ ಮಾಡಿದ್ರು ಅದಕ್ಕಿಂತ 1-2 ಅಡಿ ಜಾಸ್ತಿ ಕಟ್ಟಿಸಿ ಅದನ್ನು ಡಿಫ್ರೆಂಟಾಗಿ ಬೇರೆ ಹೆಸರಿಟ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ಕೂಡ ಈಗಲೂ ಡ್ಯಾಮ್ ಇದೆ. MP ಪ್ರಕಾಶ್ ಅವರು ಆರಂಭ ಮಾಡಿದ್ರು ನೀರಾವರಿ. ಆದರೂ ಅಪ್ಪಾಜಿಗೆ ಹುಲಿಗುಡ್ಡದ ಹುಲಿ ಅಂತಲೇ ಕರೀತಾರೆ. ಅದೇ ಅದು ಅಲ್ಲಿಂದ ನೀರು ತರಬೇಕು, ಇಲ್ಲೆಲ್ಲ ಇದು ಮಾಡಬೇಕು ಅಂತ. ರಾಜಕೀಯವಾಗಿ ಅದನ್ನು ಬದಲಾವಣೆ ಮಾಡಿದ್ರು ಕೂಡ ಜನ ಮನಸ್ಸಲ್ಲಿ ಅದಿನ ಹುಲಿಗುಡ್ಡನೇ ಅಂತ ಇರೋದು. ಹುಲಿಗುಡ್ಡ ಅಂತಾರೆ, ಹುಲಿಗುಡ್ಡದ ಏತ ನೀರಾವರಿ ಅಂತಾರೆ. ಸರ್ದೆ ಅಲ್ಲೇನೆ ಮಾಡಬೇಕು ಅಂತೇಳಿ. ಆಮೇಲೆ ವಿಜಯನಗರ ಕಾಲದಲ್ಲಿ ಇಲ್ಲಿ ಮೊದಲ ಘಟ್ಟ ಅಂತ ಹೇಳಿದ್ವಲ್ಲ, ಅದು ಮೊದಲನೇ ಘಟ್ಟ, ಅಲ್ಲಿ ಡ್ಯಾಮ್ ಕಟ್ಟಬೇಕು ಅಂತ ಊರಿದೆ. ಮೊದಲನೇ ಘಟ್ಟ ಅದು ತುಂಗಭದ್ರಾಗೆ ಇಲ್ಲೇನೆ 2-3 ಕಿಲೋಮೀಟರ್ ಪಕ್ಕದಲ್ಲೇ ಅಲ್ಲೇನೆ ಬ್ರಿಡ್ಜ್ ಆಗಿರೋದು. ನಾವು ಮೊದಲೆಲ್ಲ ಏನಂದರೆ ತುಂಗಭದ್ರಾ ನದಿ ಗದಗ್ ಹೋಗಬೇಕು ಅಂದರೆ ನಮಗೆ ಇಲ್ಲಿಂದ ಬಸ್ ಸಂಪರ್ಕ ಇಲ್ಲ. ನಾವು ಅಲ್ಲಿ ತೆಪ್ಪ ದಾಟಿನೇ ಆ ಕಡೆ ಹೋದರೆ ಅಲ್ಲೊಂದು ಬ್ರಿಟಿಷ್ ಬಿಲ್ಡಿಂಗ್ ಇತ್ತು, ಅಲ್ಲಿ ಕಾಯ್ಕೊಂತ ಕೂತ್ಕೋಬೇಕಾಗಿತ್ತು. ಆಮೇಲೆ ಆ ಕಡೆಯಿಂದ ಗದಗಿಂದ ಬಸ್ ಬರೋಕ್ಕೆ, ಮುಂಡ್ರಿಗಿ ಗದಗಿಂದ ಬರೋಕ್ಕೆ ನಾವು ಹತ್ಬಿಟ್ಟು ಹೋಗಬೇಕಾಗಿತ್ತು. ಅಪ್ಪಾಜಿಯವರು ಏನು ಮಾಡಿದ್ರು, ಇಲ್ಲಿಂದ ಒಂದು ಬ್ರಿಡ್ಜ್ ಕಟ್ಟೋಣ ಅಂಥೇಳಿ ಆ ಬ್ರಿಡ್ಜ್ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡಿ. ಅವರು ಮತ್ತು ಆ ಕಡೆ ಅವಾಗ ಮುಂಡ್ರಿಗಿ ಇದೈತೆ, ಸಿರಟ್ಟಿ ಇರಲಿಲ್ಲ, ಮುಂಡ್ರಿಗಿ ಅಂತ ಕರಿತಾ ಇದ್ರು, ಮುಂಡ್ರಿಗಿ ತಾಲೂಕು. ಅಲ್ಲಿ SS ಪಾಟೀಲ್ ಅವರು ಇದ್ದರು, ಅವ್ರ MLA ಇದ್ದರು. ನಾನು ಒಂದು ಸ್ವಲ್ಪ ಈ ಕಡೆಯಿಂದ ದುಡ್ಡು ಹಾಕ್ತೀನಪ್ಪ, ನೀನು ಆ ಕಡೆಯಿಂದ MLA ಫಂಡ್ ತಗೊಂಬ, ಇಬ್ಬರು ಸೇರಿ ಬ್ರಿಡ್ಜ್ ಕಟ್ಟೋಣ ಅಂತೇಳಿ ಕಟ್ಟಿದ್ದು ಬ್ರಿಡ್ಜ್ ಅದು. ಮತ್ತು ಅವರು ಒಂದು 80 ಕಿಲೋಮೀಟರ್ ಗಟ್ಟಲೆ ಉಳಿಯುತ್ತೆ ನಮಗೆ. ಹಂಗೆ ಸೀದಾ ಗದಗ್ ಹೋಗ್ತೀವಿ ನಾವು. ಗದಗ ಹತ್ರ? ಹೌದು, ಒಂದು ತಾಸಲ್ಲಿ ನಾವು ಗದಗ್ ಹೋಗ್ತೀವಿ. ಗದಗ ಪಟ್ಟಣಕ್ಕೆ ಹೋಗ್ಬಿಡ್ತೀರಿ? ಹೌದು, 1-1.5 ತಾಸಲ್ಲಿ ಹೋಗ್ಬಿಡ್ತೀವಿ. ಇಲ್ಲಾಂದರೆ ನಾವು ಮೈಲಾರಕ್ಕೆ ಹೋಗಿ ಮೈಲಾರ ಸುತ್ಕೊಂಡು ಹೋಗ್ಬೇಕಾಯ್ತು. ಕೊಂಗ್ನಾ ಸುತ್ತಿ ಮೈಲಾರಕ್ಕೆ ಹೋದಂಗೆ ಅಂತಾರಲ್ಲ, ಅದಕ್ಕೆ ಗಾದೆ ಅದು.
ಇಲ್ಲ, ಕೊಂಕಣದಿಂದ ಮೈಲಾರಕ್ಕೆ ಲಿಂಕ್ ಇದೆ. ಕೊಂಕಣ ಅಂತ ಅವರು ಖಂಡೋಬಾ ಅಂತೇಳಿ ಆರಾಧನೆ ಮಾಡ್ತಾರಲ್ಲ ಕುರುಬರಲ್ಲಿ. ಖಂಡೋಬಾ, ಮಲಾರಿ, ಮೈಲಾರ ಮೂಲ ನೆಲೆ ಮೃಣ್ಮೈಲಾರ, ಅದು ಮಣ್ಣಿನಿಂದ ಮಾಡತಕ್ಕಂಥ ಮೈಲಾರ. ಅಲ್ಲಿಂದ ಅವ್ರಿಗೆ ಮಹಾರಾಷ್ಟ್ರಕ್ಕೆ ಲಿಂಕ್ ಇದೆ. ಆ ಪರಂಪರೆ ಭಾಳ ಹಿಂದಿನ ಸಾವಿರಾರು ವರ್ಷದ ಪರಂಪರೆ ಇದೆ. ಹಂಗಾಗಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾ ಇದ್ರು. ದರ್ಶನ ಮಾಡ್ತಿದ್ರು. ನಿಮ್ಮ ಮನೆ ನೋಡ್ಬೋದಾ? ಬನ್ನಿ. ಪ್ರಕಾಶ್ ಸಾಹೇಬ್ರದ್ದು ಮನೆ. ಹೌದು, ಪ್ರಕಾಶ್ ಅವರು ಸಾಹೇಬ್ರು ಆಸೆಯಿಂದ ಕಟ್ಟಿರ್ತಕ್ಕಂಥದ್ದು ಒಂದು. ಅದು ಆಮೇಲೆ ಅವ್ರಿಗೆ ಹಳೇ ಇದು ಎಲ್ಲ ಇಷ್ಟ ಆಗ್ತಿತ್ತು. ನಂದನ ರೆಡ್ಡಿ ಅಂತೇಳಿ ಅವರು ಸಮಾಜ ಸುಧಾರಕರು, ಇದಕ್ಕೆಲ್ಲ ಮಾಡ್ತಕ್ಕಂಥದ್ದು. ಅವರು ಫ್ರೆಂಡ್ ಅವರು ಉಡುಪಿ ಅಂದರೆ ಕುಂದಾಪುರದ ಕಡೆಯವರು. ಅವರು ಪ್ರಕಾಶ್, ನಾನು ಒಂಥರ ನೇಚರ್ಗೆ ಹತ್ರ ಆಗುವಂಥದ್ದು ನಿಮಗೆ ಕಟ್ಸ್ಕೊಡ್ತೀನಿ ಅಂಥೇಳಿ ಒಂದಿಷ್ಟು ಹೆಣ್ಮಕ್ಳನ್ನ ಕರ್ಕೊಂಬಂದು ಇದರೊಳಗಿರೋನ ಇಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ಇಟ್ಟಿಗೆ ಮಾಡಿ ಅದೆಲ್ಲ ಇದು ಮಾಡಿ, ನೀವು ಬನ್ನಿ ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ಬರೀ 75/50 ಹಂಗಿರ್ಬೋದು. ಬಟ್ ಇದು ಎಲ್ಲ ನಮ್ಮದು ಟೋಟಲ್ ಏರಿಯಾ 10 ಎಕರೆ ಇದೆ. 10 ಎಕರೆನಲ್ಲಿ ಒಂದು ಇದ್ರೊಳಗೆ ಮಾಡಿದ್ದಾರೆ. ಮುಂದೆ ಇದು ಅಪ್ಪಾಜಿ ಇದ್ದಾಗ ಇಲ್ಲೆಲ್ಲ ಇದು ಇತ್ತು, ತೇಗದ ಮರಗಳಿದ್ವು. ಆ ತೇಗ ನಾವು ಕಟ್ ಮಾಡಿಸಿ ಈಗ ಅಡಿಕೆ ಹಾಕ್ಸಿರೋದು. ಅದು ಒಂದು ಅದು ಟೈಮ್ ಮುಗಿದೋದಾಗ ಕಟ್ ಮಾಡಲೇಬೇಕಲ್ಲ. 1-2 ಇದಾವೆ ಮತ್ತೆ ತೇಗದ ಮರಗಳು. ಬಟ್ ಅಪ್ಪಾಜಿಗೆ ಅದೇ ಮಲೆನಾಡ್ದರ ಫುಲ್ಲು ಗಿಡ ಮರಗಳಿರಬೇಕು ಅಂಥೇಳಿ ಭಾಳ ಇಷ್ಟ. ಮತ್ತು ನಮ್ಮ ತಾಯಿನೂ ಕೃಷಿಕರು, ಹಸು ಕಟ್ಕೊಂಡಿದ್ರು, ಎಮ್ಮೆ ಕಟ್ಟಿದ್ರು. ಬೆಂಗಳೂರು ಈ ಜಾಗದಲ್ಲೂ ಅಲ್ಲಿಗೆ ಕಟ್ಟಿದ್ರು. ಅಲ್ಲಿ ಊರ ಮುಂದೆನೂ ಒಂದು ಜಾಗದಲ್ಲಿ ಕಟ್ಟಿದ್ರು, ಬಾಡಿಗೆ ಮನೆಯಲ್ಲಿ. 83ರಲ್ಲಿ ಅಪ್ಪಾಜಿ ಮಿನಿಸ್ಟರ್ ಆದಾಗ ಅಮ್ಮ ಇಲ್ಲಿಂದ ಹಸುಗಳು ತಗೊಂಡು ಹೋಗಿ ಬೆಂಗಳೂರಲ್ಲಿ ಕಟ್ಟಿದ್ರು. ಅಲ್ಲಿ ಹಾಲು ಕರೆದು ಇದಕ್ಕೆ ಹಾಕ್ತಾಯಿದ್ರು, ಡೈರಿಗೆ ಹಾಕ್ತಾಯಿದ್ರು. ಆ ಡೈರಿನೂ ಇದೆ ಅಲ್ಲಿ, ನಮ್ಮ ಹತ್ರ ಹಾಲು ತಗೊಳ್ತಾ ಇದ್ದರದು. ಅವರು ಅಪ್ಪಾಜಿ ಮಿನಿಸ್ಟರ್ ಇದ್ರು, ಇವರು ಆ ಕೆಲಸ ಬಿಡಲಿಲ್ಲ. ಮನೆ ಹಿಂದೆನೇ ಈಗೇನು ಕಿಚನ್ ಗಾರ್ಡನ್ ಅಂತಾರಲ್ಲ ಹಾಗೆ ಅಮ್ಮ ತರಕಾರಿ ಹಾಕ್ಕೊಂಡಿದ್ರು. ಮತ್ತು ಹಸುಗಳಿಗೆಲ್ಲ ಮೇವು ಹಾಕ್ಕೊಂಡಿದ್ರು. ಈಗ ಯಾರಿದ್ದಾರೆ ಗೊತ್ತಿಲ್ಲ ನನಗೆ. ಗಾಂಧಿ ಭವನ್ 3 ಮನೆಗಳಿದಾವಲ್ಲ, ಗಾಂಧಿ ಭವನ, ಆಮೇಲೆ ವಲ್ಲಭನಿಕೇತನ, ಅದ್ರ ಪಕ್ಕ ಒಂದು ಮನೆ, ಮಧ್ಯದ ಮನೆಯಲ್ಲೇ ಅಪ್ಪಾಜಿ ಇದ್ರು 83ನಲ್ಲಿ. ಹೌದು, ಅದು ಒಂದು 3-4 ಎಕರೆ ಇತ್ತು ಅನ್ಸುತ್ತೆ. ಸೊ ಅಮ್ಮ ತಗೊಂಡು ಹೋಗಿದ್ರು ಹಸುನ, ಇಲ್ಲಿಂದಾನೇ ತಗೊಂಡು ಹೋಗಿದ್ರು. ಅದು ಒಂದು ದೊಡ್ಡ ಕತೆ ಇದೆ. ಅಮ್ಮ ಅವರು ಒಂದು ಸೀಮೆ ಹಸು ತಂದಿದ್ರು. ಅದು ಕೋಡೆಲ್ಲ ಹೀಗೆ ಮೇಲ್ಗಡೆ ಇತ್ತು. ಅದು ಎಮ್ಮೆ ಅಲ್ಲ, ಅಲ್ಲ, ಇದ್ರದ್ದು HF. ಅದೊಂಥರ ಡಿಫ್ರೆಂಟ್ ಆಗಿತ್ತು. ಹಾಲ್ಗೆ ಅಂತೇಳಿ ತಗೊಂಬಂದಿದ್ರು. ಆವಾಗ ಭೂಲೋಕದಲ್ಲಿ ಯಮರಾಜ ಫಿಲಮ್ ಬಂದಿತ್ತು. ಹೌದು ಹೌದು, ಅವರು ಎಮ್ಮೆ ನೋಡ್ಕೊಂಡ್ ಬಂದಿದ್ರ ಅಲ್ಲಿ. ನಮ್ಮ ಮನೆ ಮುಂದೆ ಈ ಹಸು ಆ ಥರ ಕೋಡೆಲ್ಲ ಮಾಡ್ಕೊಂಡಿತ್ತು. ಫಿಲ್ಮ್ ನಮ್ಮ ಮನೆ ಮುಂದೆನೇ ಫಿಲ್ಮ್ಗೆ ಹೋಗ್ಬೇಕಾಗಿತ್ತು ಎಲ್ಲರೂ. ಶಂಕರ್ ಥಿಯೇಟ್ರು, ಅದೊಂದೇ ಥಿಯೇಟ್ರ್ ಇದ್ದಿದ್ದು. ಅಲ್ಲೇ ಹೋಗೋರು ಬರೋರು, ಸಿನಿಮಾ ಬಿಟ್ಟಾಗ ಸಿನಿಮಾಕ್ಕೆ ಹೋಗೋರು ಎಲ್ಲರೂ ಅದು ನಿಂತ್ಕೊಂಡು ಹಸು ನೋಡಿ ಮುಂದಕ್ಕೆ ಹೋಗೋರು. ಅದು ಎಮ್ಮೆ, ಅದರಲ್ಲಿ ಇಲ್ಲಿ ಹಸು ಇತ್ತಂದರೆ ಅದೇ ಥರ ಕೋಡು ಇದೆ ಅಂತ ಅಂದ್ಕೊಂಡು ಓಡೋರು. ತುಂಬ ಘಟನೆಗಳು ಸಾಂಸ್ಕೃತಿಕವಾಗಿ ನಾವೆಲ್ಲ ಅದರಲ್ಲಿ ಇದೀವಲ್ಲ. ಹಾಗೆಯೇ ಅಪ್ಪಾಜಿಯವರು ಇಲ್ಲೆಲ್ಲ ಕಾಮನ್ ಹಬ್ಬ ಮಾಡೋಕ್ಕೆ ಮುಂಚೆ ಎಲ್ಲ ಕಾಮನ್ ಹಬ್ಬ ಮಾಡೋಕ್ಕೆ ಅಲ್ಲಿ ಕಾಮನ್ ಕಟ್ಟೆ ಇದೆ, ಹೋಳಿ ಹಬ್ಬ. ಅದಕ್ಕೆಲ್ಲ ಇದು ಮಾಡಿಕೊಂಡು ಕಾಮನ್ ಸುಟ್ಟ ಮೇಲೆ ಕಿಲಾಣಿ ಇದ್ರದ್ದು ಇದಿರ್ತಲ್ಲ ಎತ್ತಿನ ಗಾಡಿ, ಅದಕ್ಕೆ ಗಾಲಿಗೆ ಹಾಕ್ತಾರೆ ಕಿಲಣ್ಣಿ ಅಂತ. ಆ ಕಿಲಣ್ಣಿನೆಲ್ಲ ಮುಖಕ್ಕೆ ಹಚ್ಕೊಂಡು ಹಲಗೆ ಎಲ್ಲ ಬಾರಿಸ್ಕೊಂಡು ಊರಲ್ಲೆಲ್ಲ ಹೋಗ್ಕೊಂಡು ಮೆರವಣಿಗೆ. ಹೌದು, ಹೌದು, ಹೌದು. ಇಲ್ಲಿ ಊರಿಗೆ ಬಂದಮೇಲೆ ಊರವ್ರ ಥರನೇ ಇರಬೇಕು ಅಂತ 63ರಲ್ಲಿ ಇಲ್ಲಿ ಬಂದರು. ಅವ್ರಿಗೆಲ್ಲ ಅಂದರೆ ಅವರು 23 ವರ್ಷಕ್ಕೇನೆ ಅವರು ಅಲ್ಲೇ ಗ್ರಾಜುಯೇಟ್ ಆಗಿಬಿಟ್ಟಿದ್ರು. ಡಬಲ್ ಡಿಗ್ರಿ ಬಂದುಬಿಟ್ಟಿತ್ತು. ಮತ್ತು ಆ ಕಾಲಕ್ಕೆ, ಕ್ಷಮೆ ಇರಲಿ, ಆ ಕಾಲಕ್ಕೆ ಬಹಳ ದೊಡ್ಡ ಡಿಗ್ರಿ. ಯಾಕಂದರೆ 60s ಅಂದರೆ ಎಲ್ಲ ಈಗಲೇ MA ಮಾಡೋದು ತುಂಬ ದೊಡ್ಡ ಡಿಗ್ರಿ. 60sಲ್ಲಿ ಇಟ್ ವಾಸ್ ವೆರಿ ಟೂ ಮಚ್. ಹೌದು ಹೌದು ಹೌದು. ಮತ್ತು ಎಲ್ಲ ಇಂಗ್ಲೀಷು ಅದು ಎಲ್ಲ. ಯಾಕಂದರೆ ಅವರು ಬೆಂಗಳೂರು ಬಾಂಬೆ ಅಂತಲ್ಲಿ ಹೋದಾಗ ಇಂಗ್ಲೀಷ್ ಬೇಕೇ ಬೇಕು. ಅಲ್ಲಿ ಕನ್ನಡ ಅಂತೂ ಮಾಡೋಕ್ಕಾಗಲ್ಲ. ಇಲ್ಲಿಂದ ಕನ್ನಡ ಎಲ್ಲ ಓದ್ಕೊಂಡು ಹೋಗಿದ್ರು ಕೂಡ ಅವ್ರಿಗೆ ಹಂಗಾಗಿ ಅವರು ಭಾಷೆಯಲ್ಲಿ ಪ್ರಬುದ್ಧತೆ ಇತ್ತು ಅವ್ರಿಗೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡರ ಮೇಲೂ ಭಾಳ ಪ್ರಬುದ್ಧತೆ ಇತ್ತು. ತುಂಬ ಓದಿತ್ತು ಅವ್ರಿಗೆ. ಆಮೇಲೆ ಅವ್ರ ಜೊತೆಗೆಲ್ಲ ಈಗ ಪೂರ್ಣಚಂದ್ರ ತೇಜಸ್ವಿ ಅವರು, ಲಂಕೇಶ್ ಅವರು, ಮತ್ತು ಬೇರೆ ಬೇರೆ ಶಾಮಣ್ಣ ಅವರು, ನಂಜುಂಡಸ್ವಾಮಿ ಅವರು, ಹೌದು, ಎಲ್ಲರದ್ದು ಸಂಪರ್ಕ ಇತ್ತು ಅವ್ರಿಗೆ. ಹಾಗಾಗಿ ಅವರು ಓದಿನೇ ಬೇರೆ. ಬಟ್ ಆದ್ರೂ ನಮಗೆಲ್ಲ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿದ್ದು. ಇಲ್ಲಿ ನಮಗೆ ಹಡಗ್ಲಲ್ಲಿ ಮತ್ತೇನು ಬೇರೆ ಸ್ಕೂಲ್ ತರೋಕ್ಕಾಗ್ತಿರ್ಲಿಲ್ಲ ಅವಾಗ. ಸೊ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ವಿ. ನಾ ಹೈಸ್ಕೂಲ್ಗೆ ಹೋಗ್ಬೇಕಂದಾಗ ಬೆಂಗಳೂರಲ್ಲಿ ಕೇಳಿದ್ರು, ಕನ್ನಡ ಮಾಡ್ತೀಯಾ ಇಂಗ್ಲೀಷ್ ಮಾಡ್ತೀಯಾ ಅಂತ. ನಮಗೆ ಈಸಿಯಾಗಿ ತಗೋಬೇಕಲ್ಲ, ನಾವು ಕನ್ನಡ ಮೀಡಿಯಮೇ ಅಂತೇಳಿ ನಾನು ಥ್ರೂ ಔಟ್ ಎಜುಕೇಷನ್ ಕನ್ನಡ ಮೀಡಿಯಮಲ್ಲೇ ಆಯಿತು.
MA MPhil ಮಾಡಿದ್ದೀನಿ. MA MPhil? ಹೌದು. PhD ಮಾಡ್ತಾ ಇದ್ದೆ, ಅದು ಬ್ರ್ಯಾಕೆಟಲ್ಲೇ ಉಳಿತು. ಆದರೆ ನಿಮಗೆ ಶಾಸನ, ಇತಿಹಾಸ, ಪರಂಪರೆ ಬಗ್ಗೆ ತುಂಬ ಆಸಕ್ತಿ ಇದೆ, ಅಧ್ಯಯನ ಮಾಡಿದ್ದೀರಿ. ಹೌದು, ಅಂದರೆ ನಂದು ಹಿಸ್ಟ್ರಿ ಸ್ಟೂಡೆಂಟ್ ನಾನು. ಜ್ಞಾನ ಭಾರತಿಯಲ್ಲಿ ಇತಿಹಾಸ ಓದಿದ್ದು. ಅವಾಗ ನಮ್ಮ ಚಂದ್ರಶೇಖರ್ ಅವರಿದ್ದರು, C ಚಂದ್ರಶೇಖರ್ ಅಂತೇಳಿ ಅವರು ಅಲ್ಲೆಲ್ಲ ಇದ್ದಾರೆ ಪ್ರೊಫೆಸರು. ಆಮೇಲೆ ಇಲ್ಲಿ ಹಂಪೆ ಯೂನಿವರ್ಸಿಟಿನಲ್ಲಿ ನಾನು 4 ವರ್ಷ ಇದ್ದೆ. ಹೌದು, ಯೋಜನಾ ಸಹಾಯಕಿ ಅಂತ ಕೆಲಸ ಮಾಡ್ತಾ PhD ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲೇ MPhil ಮಾಡಿದ್ದೆ. ಅದಕ್ಕೆ ನಿಮ್ಗೆ ಈ ಭಾಗದ ಹೌದು 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 ಅಲ್ಲಿ ಸಣ್ಣವರಿದ್ದಾಗಿಂದ ಆ ದೇವಸ್ಥಾನಗಳಿಗೆ ಹೋಗೋದು, ಆಟ ಆಡೋದು, ಕುತ್ಕೊಳ್ಳೋದು ಮಾಡ್ತಾ ಇದ್ವಿ. ಆಮೇಲೆ ಅಪ್ಪಾಜಿ ಭಾಷಣದಲ್ಲೆಲ್ಲ ಯಾವಾಗ್ಲೂ ಈ ಊರಿನ ಇತಿಹಾಸದ ಬಗ್ಗೆ ಅಥವಾ ಬೇರೆ ಬೇರೆ ಯಾವುದಾದ್ರೂ ತಗೊಂಡ್ರು ಇತಿಹಾಸದ ಬಗ್ಗೆ ಮಾತಾಡ್ತಿದ್ರು. ಹಾಗೆಯೇ ಅವರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬುಕ್ ಬರೆದಿದ್ರು ಒಂದು, ಅಪ್ಪಾಜಿಯವರು. ಸಣ್ಣ ಪುಸ್ತಕ, ಅಂದರೆ ಇದು ಫಾರಿನ್ ಇವರು ಡೊಮಿಂಗೋ ಪ್ಯಾಸ್ ಬಂದಾಗ ಬರೆದಿರ್ತಕ್ಕಂಥದ್ದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ವಿಜಯನಗರ ಸಾಮ್ರಾಜ್ಯ ಪ್ರವಾಸಿದ ಹೌದು 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 ಅವ್ರದ್ದು ಅವರು ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಬರೆದಿದ್ರು. ಅವೆಲ್ಲ ನಾವು ನೋಡ್ತಾ ಇದ್ವಲ್ಲ, ಹಿನ್ನೆಲೆ ಇತ್ತಲ್ಲ, ಹಂಗಾಗಿ ನಮಗೂ ಆಸಕ್ತಿ ಬಂತು ಅನ್ಸುತ್ತೆ. ನಮ್ಮ ಮನೇಲಿ ಏನಂದರೆ ಅಣ್ಣ ರಾಜಕೀಯಕ್ಕಿದ್ದ, ನಮ್ಮ ಅಕ್ಕ ರವೀಂದ್ರ MP ರವೀಂದ್ರ ಅಂತ, ಇನ್ನೊಬ್ಬಕ್ಕ ಸುಮಾ ಅಂತ ಇದ್ದಾಳೆ. ಅವಳು ಅಪ್ಪಾಜಿ ಅವ್ರದ್ದು ಕಲೆಯನ್ನು ತಗೊಂಡಿದ್ದಾಳೆ, ಡ್ಯಾನ್ಸು ಅದೆಲ್ಲ. ಈಗ ಅದೇ ರವೀಂದ್ರ ಅವ್ರಿಗಿಲ್ಲ, 18ರಲ್ಲಿ ತೀರ್ಕೊಂಡು ಮಗ ಇಲ್ಲ ಅವ್ರಿಗೆ. ಬೇರೆ ಬೇರೆ ಕಾರಣದಿಂದ ಇದಾಯಿತು, ಹೆಲ್ತ್ ಇಶ್ಯೂಸ್ ಆಗಿ ಒಂದ್ಸತಿ ಸಿಂಗಾಪುರ್ಗೆ ಹೋಗಿ ಬಂದರು. ಎಲೆಕ್ಷನ್ ಆಗಿ ಒಂದು 6 ತಿಂಗಳಿಗೆ ತೀರ್ಕೊಂಡ್ರು ಅವರು. 2000 ಇಲ್ಲ ಸೋತ್ರು. ಅವಾಗ ಫಸ್ಟ್ ಟೈಮ್ 13ರಲ್ಲಿ ಗೆದ್ದರು, 18ರಲ್ಲಿ ಸೋತ್ರು. ಆಮೇಲೆ ಅವರು ಅಕ್ಕ ಮಾಡಿದ್ರು, ಗೆದ್ರು ಈ ಸತಿ. ರವೀಣವರು ರಾಜಕೀಯದಲ್ಲಿದ್ದರು, ಸುಮಕ್ಕ ಕಲ್ಚರಲ್. ನಾನು ಸ್ವಲ್ಪ ಸಾಹಿತ್ಯದ ಕಡೆ ಹೋದೆ. ಅವಳು ಇಲ್ಲಿ ರಂಗಭಾರತಿನೆಲ್ಲ ಅವಳೇ ನೋಡ್ಕೊತಾಳೆ. ಅಲ್ಲಿ ನಾಟಕಗಳು ಆಗ್ತಿರ್ತವೆ. ತುಂಬ ದೊಡ್ಡ ಕನಸು ಕಟ್ಟಿ ಅಪ್ಪಾಜಿಯವರು ರಂಗಮಂದಿರ ಕಟ್ಟಿದ್ದಾರೆ. ಅಲ್ಲಿಗೂ ಹೋಗೋಣಂತೆ, ನೀವು ತೋರಿಸ್ತೀನಿ. ಅದ್ರ ಬಗ್ಗೆ ಅಧಿಕೃತವಾಗಿ ಸುಮಕ್ಕಾಗೆಲ್ಲ ಗೊತ್ತಿದೆ, ಯಾಕಂದರೆ ಅವಳು ಮಾಯರಾವ್ ಹತ್ರ ಕಥಕ್ ಕಲಿತಾ ಇದ್ಲು. ಅದ್ರ ಜೊತೆಗೆ ಡಿಪ್ಲೊಮಾ ಇನ್ ಕೊರಿಯೋಗ್ರಫಿ ಅಂತೇಳಿ ಅವಾಗ ಫಸ್ಟ್ ಬೆಂಗಳೂರಿಗೆ ಬಂತು. ಅಪ್ಪಾಜಿಯವರು ಎಲ್ಲ ಭಾಳ ಸಹಾಯ ಮಾಡಿದ್ರು ಅದಕ್ಕೆ. ಮಾಯರಾವ್ ಅವ್ರು ಬಂದು ಅಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿದರು. ಮಲ್ಲೇಶ್ವರಂ 17 ಕ್ರಾಸಲ್ಲಿ ಇತ್ತದು. ಮಾಯರಾವ್ ಅವ್ರ ಮಗಳು ಈಗ ನೋಡ್ಕೊಳ್ತಾಳೆ ಅದನ್ನು. ಇದು ಡ್ಯಾನ್ಸ್ ಆ್ಯಂಡ್ ಕೊರಿಯೋಗ್ರಫಿ ಅಂಥೇಳಿ, ಡಿಪ್ಲೊಮಾ ಕಥಕ್ ಡ್ಯಾನ್ಸ್ ಆ್ಯಂಡ್ ಕೊರಿಯೋಗ್ರಫಿ ಅಂಥೇಳಿ 17 ಕ್ರಾಸಲ್ಲಿತ್ತು. ಬೇರೆ ಬೇರೆ ಬನ್ನಿ. ಮನೆ ಒಳಗಡೆ ಹೋಗೋಕ್ಕೆ ಮುಂಚೆನೇ ನೀವು ಗಮನಿಸ್ಬೋದು ಸ್ನೇಹಿತರೆ, ಮನೆ ಪೂರ್ತಿ ಕಂಬಗಳು ಹಳೆ ವಿಜಯನಗರ ಸಾಮ್ರಾಜ್ಯದ ಕಾಲದ ಮನೆ ಥರ ಕಾಣ್ತಾ ಇದೆ. ಏನಿದು ಇಷ್ಟೊಂದು ಕಂಬಗಳು ಹಾಕ್ತಿದ್ದಾರೆ ನಿಮ್ಮ ತಂದೆಯವರು? ಅಲ್ಲ, ತಂದೆಯವ್ರಿಗೆ ಹಳೇ ಇದು ಭಾಳ ಇಷ್ಟ ಆಗ್ತಿತ್ತು. ಆಮೇಲೆ ನಮ್ಮ ಹಡಗಲಲ್ಲಿ ಕೂಡ ಈಗೆಲ್ಲ ಬದಲಾವಣೆ ಆಗಿದೆ. ಅವಾಗೆಲ್ಲ ಜಗಲಿ ಮತ್ತು ಕಂಬಗಳು ಮನೆಗಳೇ ಇದ್ದಿದ್ದು, ಹಳ್ಳಿ ಸ್ಟೈಲಲ್ಲಿ. ಹಂಗಾಗಿ ಅಪ್ಪಾಜಿಯವರು ಅದೇ ಬೇಕು ಅಂತ ಹೇಳಿದಾಗ, ಆಗಲೇ ಹೇಳ್ತಾ ಇದ್ನಲ್ಲ ವಂದನಾ ರೆಡ್ಡಿ ಅಂಥೇಳಿ, ಅವರು ಕುಂದಾಪುರದಿಂದ ಬಂದುಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ನೇಚರ್ಗೆ ಫ್ರೆಂಡ್ಲಿ ಇರಲಿ ಅಂಥೇಳಿ ಆ ರೀತಿಯ ಮನೆಯೇ ಕಟ್ಟಿದ್ದು. ಬನ್ನಿ ಒಳಗಡೆ ಬನ್ನಿ. ವಿಶೇಷವಾದ ಮೂರ್ತಿ ಇದೆ. ಹೌದು, ಕುರುಬ. ಅಪ್ಪಾಜಿಯವರು ಜೊತೆಗೆ ಇದ್ದರು ಇಲ್ಲೆಲ್ಲ ಇದು ಮಾಡಬೇಕಾದ್ರೆ ಕುರುಬ 2 ಕುರಿಗಳಿದ್ದು, ಒಂದು ಕುರಿ ಹೋಗಿದೆ, ಇನ್ನೂ ಒಂದು ಕುರಿ. ಆ ಕುರುಬನ ಜೊತೆಗೆ ಒಂದು ನಾಯಿ, ಈ ಕಡೆ ಇಲ್ಲಿ ಆಮೆ. ಚಿತ್ರಕಲೆಗೂ ಭಾಳ ಇದು ಮಾಡ್ತಾಯಿದ್ರು. ಇಲ್ಲೊಂದು ಸ್ವಲ್ಪ ಮಾಡಿಫೈ ಆಗಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ಒಳಗಡೆ ಇತ್ತು, ಆ ಕಡೆ ಈ ಕಡೆ ಅಲಮಪ್ರಭುದ ಒಂದು ಸ್ಟ್ಯಾಚು ಇದು ಮಾಡಿಸಿದ್ರು, ಇದೇ ಥರ ಮೊರಲ್ ಮಾಡಿಸಿದ್ರು. ಅದು ಇದೆ, ಬೇರೆ ಕಡೆ ನಾವು ಸಂರಕ್ಷಣೆ ಮಾಡಿದ್ದೀವಿ, ಅದನ್ನು ತೋರಿಸ್ತೀನಿ. ಅಪ್ಪಾಜಿಗೆ ಬಸವಣ್ಣ, ಅಲಮಪ್ರಭು ಅವ್ರ ಮೇಲೆಲ್ಲ ಭಾಳ ಪ್ರೀತಿ ವಿಶ್ವಾಸ. ಅವರ ತತ್ವಗಳನ್ನ ಅನುಸರಿಸ್ಕೊಂಡು ಹೋಗಬೇಕು ಅಂಥೇಳಿ. ವಚನಕಾರ ಅಂತಲ್ಲ, ಒಟ್ಟು ಸಮಾಜವಾದದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರನ್ನೆಲ್ಲರನ್ನೂ ಅವರು ಇಷ್ಟಪಡ್ತಿದ್ರು, ಬುದ್ಧನಿಂದ ಹಿಡಿದು. ಹೌದು ಹೌದು, ಅವ್ರದ್ದು ಇದು ಪ್ರಭಾವನೂ ಜಾಸ್ತಿ ಇತ್ತು ನಮ್ಮ ಮನೇಲಿ. ಅದಕ್ಕೋಸ್ಕರ ಯಾವ ಜನಾಂಗ ಬಂದ್ರೂ ಬರಬೇಡಿ ಅಂತ ಹೇಳ್ತಿರ್ಲಿಲ್ಲ, ಯಾರು ಬಂದ್ರೂ ಮುಟ್ಟು ಮೈಲ್ಗೆ ಅಂತ ಇರಲಿಲ್ಲ. ಕ್ಯಾಸ್ಟ್ ಸಿಸ್ಟಮ್ ಯಾವುದೂ ಇರಲಿಲ್ಲ, ಏನೂ ಇರಲಿಲ್ಲ. ಯಾರು ಬಂದರೂ ಒಳಗಡೆ ಬರ್ಬೋದು, ಅಡುಗೆ ಮನೆ ತನಕನೂ ಬರ್ಬೋದಾಗಿತ್ತು. ಬರ್ಬೋದು. ಬಾಗಿಲು ಮತ್ತು ಬಾಗಿಲು ಚೌಕಟ್ಟಿದೆ ಅಲ್ಲ, ತಂದೆಯವರು ಅಂದರೆ ಇಲ್ಲಿ ಹಂಸಾಚಾರ್ಯ ಅಂತೇಳಿ ಅವ್ರ ಆಚಾರ್ಯರು. ಅವ್ರ ಟೈಮಲ್ಲಿ ಇದನ್ನು ಹೊಸದಾಗಿ ಮಾಡಿ, ಇದು ಮತ್ತೆ ಇದು ದೇವ್ರ ಮನೆ ಬಾಗಿಲನ್ನ ಅವರೇ ಮಾಡಿಕೊಟ್ಟಿದ್ದು. ಈ ಹಳೆ ಕಂಬಗಳಿದೆ ಅಲ್ಲ, ಈ ಕಂಬಗಳು ವಂದನಾ ರೆಡ್ಡಿ ಅವರು ಕುಂದಾಪುರದಿಂದ ಹೆಬ್ಬಲಿಸಿದ್ದು.
ಹೆಬ್ಬಲ್ಸಿದ್ದು ಹಳೆ ಮನೆ ಇದು, ಹೊಸದಲ್ಲ ಇವ್ಯಾವು. ಹಳೆ ಮನೆ ಅದನ್ನು ತಗೊಬಂದು ಇಲ್ಲಿ ಇದು ಮಾಡಿದ್ರು. ಅಂದರೆ ಯಾವುದೋ ಮನೆಗೆ ಹಳೆ ಮನೇಲಿ ಇದ್ದಿದ್ದು. ಅದಕ್ಕೆ ಸ್ವಲ್ಪ ಎಲ್ಲ ಈ ಥರ ಇದಾಗಿದ್ರೆ, ಹಾಳಾಗಿದ್ರೆ ಅದಕ್ಕೆ ಮತ್ತೆ ಇಲ್ಲಿ ಬಂದು ಜಾಯಿನ್ ಮಾಡಿದ್ರು ಬೇರೆ ಹೊಸ ಕಂಬ ಇದನ್ನು. ಗೊತ್ತಾಗುತ್ತೆ ನೋಡಿ, ಇಷ್ಟೇ ಇದ್ದಿದ್ದನ್ನು ಮತ್ತೆ ಇಲ್ಲಿ ಜಾಯಿನ್ ಮಾಡಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದನ್ನು ರಿಪೇರಿ ಮಾಡಿದ್ರು ನೋಡಿ. ಅದು ಹುಳಗಿಳ ಎಲ್ಲ ಬಂದಿದ್ರೆ ಅದನ್ನು ಕಟ್ ಮಾಡಿ ಅದು ಮಾಡಿ ಅದಕ್ಕೆ ತಕ್ಕಂಗೆ ಈ ಕಡೆಯಿಂದ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಇಲ್ಲೂ ಕೂಡ ಬೇರೆ ಕಂಬನೇ ಅದು ಹೊಸದು, ಅದ್ರ ಮೇಲಿಂದ ಹಳೇದು. ಇವೆಲ್ಲ ಹಳೆ ಕಂಬಗಳು ಆ ಕಡೆಯಿಂದ ಕುಂದಾಪುರ ಕಡೆಯಿಂದ ತಗೊಂಬಂದಿದ್ದು. ಕರಾವಳಿಯ ಹೌದು ಹಳೆ ಮನೆ. ಹೌದು ಇರ್ಬೋದು, ಇದು ಒಂದು 150-200 ವರ್ಷದ ಮನೆ ತಂದಿರ್ಬೋದು. ದೇವಸ್ಥಾನದ ಶಿಲ್ಪಕಲೆ. ಹೌದು ಇಲ್ಲ, ಅವರೆಲ್ಲ ಗೌಡ್ರ ಮನೆಗಳೆಲ್ಲ ಸ್ವಲ್ಪ ಅಲಂಕಾರಿತವಾಗಿ ಹೆಬ್ಬಲಸನ್ನೇ ಬಳಸ್ತಾ ಇದ್ರು ಅವರು. ಆದರೆ ಇದು ಮನೆ 2000 ಇಸ್ವಿಲ್ ಕಟ್ಟಿದ್ದು. ಆದರೆ ಇದಕ್ಕೆ ಬಳಸಿರುವ ಈ ಕಂಬಗಳೆಲ್ಲವೂ ಹೌದು ಆ ಕಡೆಯಿಂದ ತಗೊಂಬಂದಿರೋದು. ಅಪ್ಪಾಜಿಯವರು ಈ ಥರ ಸೋಫಾಗಳು ಅವೆಲ್ಲ ಅಲ್ಲಿ ಗುಜರಾತ್ ಅಥವಾ ರಾಜಸ್ಥಾನಿಗೆ ಹೋದಾಗ ಅಲ್ಲಿಂದನೇ ಆರ್ಡ್ರ್ ಮಾಡಿ ಇವನ್ನೆಲ್ಲ ತೊಗೊಂಬಂದಿದ್ದು. ಅವ್ರಿಗೆ ಒಂಥರ ಬೇರೆ ಕಡೆ ಎಲ್ಲ ಹೋದಾಗ ನೆನಪಿಗೆ ಅಥವಾ ನಮ್ಮ ಮನೆಗೆ ಸೆಟ್ ಆಗುತ್ತೆ ಅಂತೇಳಿ ಅವರೇ ಆಯ್ಕೆ ಮಾಡಿಕೊಂಡು ಆರ್ಡ್ರ್ ಕೊಟ್ಟು ತೊಗೊಂಬಂದು ಇಟ್ಕೊಂಡಿರೋದು. ಅದಕ್ಕೆ ನಾವಿನ್ನ ಸೋಫಾ ಎಲ್ಲ ಚೇಂಜ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀವಿ. ಹೌದು, ಅಲ್ಲ ಚೇಂಜ್ ಮಾಡಲ್ಲ, ರಿಪೇರಿ ಮಾಡಿಸ್ತೀವಿ ಅಷ್ಟೇ. ಆಗಲ್ಲ. ಮತ್ತು ಅಣ್ಣನೂ ಮಾಡಿಸಿದ ಅದು ಇದ್ರದ್ದು, ಅದು ಕೂಡ ಇಲ್ಲಿ ತಕ್ಕಂಗೆ ಮಾಡಿಸ್ದ. ಅವನಿಗೂ ಸ್ವಲ್ಪ ಅದೇ ಥರ ಟೇಸ್ಟ್ ಇತ್ತು. ಅವನು ಕಲಾವಿದ ಅಲ್ಲ, ಬಟ್ ಕಲಾವಿದರನ್ನ ಪ್ರೋತ್ಸಾಹಿಸ್ತಿದ್ದ. ನೀವು ಲೈಬ್ರರಿನೂ ನೋಡಿರ್ಬೋದು. ಇದು ಮೇಡಮ್ ಅಂದರೆ ಇದು ಕಟ್ಟಬೇಕಾದ್ರೆ ತೊಟ್ಟಿ ಮನೆ ಥರ ಕಟ್ಟಿದ್ದು? ಇಲ್ಲ, ಇದು ತೊಟ್ಟಿ ಮನೆನೇ. ಇಲ್ಲಿ ತನಕ ಕಟ್ಟೆ ಇತ್ತು, ಹೀಗೆ ಸುತ್ತ. ಇಲ್ಲಿ ತೆಗ್ಗಿತ್ತು, ತೊಟ್ಟಿ ಇತ್ತು. ಮಳೆ ಬಂದರೆ ನಾವು ಅದನ್ನು ಕ್ಲೋಸ್ ಮಾಡಿದ್ರೆ ಇಲ್ಲಿ ತೊಟ್ಟಿ ತುಂಬ್ತಿತ್ತು. ನಮ್ಮ ಮಕ್ಕಳೆಲ್ಲ ಆಟ ಆಡಿದ್ದಾರೆ ಅದರೊಳಗೆ. ಸ್ವಿಮ್ಮಿಂಗ್ ಪೂಲ್ ಥರಲ್ಲ ಆಟ ಆಡೋದು, ನೀರು ತೆಗೆದು ಹೊರಗಡೆ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ನಮ್ಮ ತಂದೆ ತೀರ್ಕೊಂಡಾಗ 2011ರಲ್ಲಿ ಯಾರೋ ಹೇಳಿದ್ರು ಅನಿಸುತ್ತೆ, ನಮ್ಮ ಅಣ್ಣ ಅದನ್ನ ಕ್ಲೋಸ್ ಮಾಡಿಸಿದ. ತೆಗ್ಗಿರಬಾರ್ದು ಅಂದ್ರೆ ತೆಗೆದು ಇದು ಮಾಡ್ದ. ತೊಟ್ಟಿ ಮನೆ. ಈಗ ನೀವು ಮುಖ್ಯಮಂತ್ರಿ ಚಂದ್ರು ಅವರ ಮನೆ ನೀವು ಕಲಾಮಾಧ್ಯಮದಲ್ಲಿ ನೋಡಿದ್ದೀರಿ. ಅಲ್ಲಿ ನೋಡಿದ್ರೆ ಬಹುಶಃ ಇದರ ಇನ್ನು ಇಮ್ಯಾಜಿನ್ ಮಾಡ್ಕೋಬೋದು, ಸೇಮ್ ಅವರಲ್ಲೂ ಒಂದು ಈ ಥರದ ಪುಟ್ಟ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಈ ಥರ ಕಂಬಗಳ ಇರುವಂಥದ್ದೇ. ಅಂದರೆ 2 ಕಾನ್ಸೆಪ್ಟ್ ಇದೆ. ನೀವು ಅದಕ್ಕೆ ಕರಾವಳಿ ಕಡೆ ಅಥವಾ ಕುಂದಾಪುರ ಕಡೆ ಎಲ್ಲ ಹೋದರೆ ತೊಟ್ಟಿ ಮನೆಗಳು ಸಿಗ್ತವೆ. ನಮ್ಮ ಕಡೆ ಬಂದರೆ, ಉತ್ತರ ಕರ್ನಾಟಕಕ್ಕೆ ಬಂದರೆ ಅಂಗಳದ ಮನೆಗಳು ಸಿಗ್ತವೆ. ಅಂದರೆ ಇದೇ ಥರ ಕಂಬ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಇಲ್ಲಿ ತೆಗ್ಗಿರಲ್ಲ. ಹಾಗೆ ನಡ್ಕೊಂಡು ಬಂದುಬಿಡ್ಬೋದು ಒಳಗಡೆ ಜಗಲಿ ಇರ್ತೈತಿ, ಒಳಗಡೆ ಬಂದುಬಿಡ್ಬೋದು. ಅದು ನೀರು ನಿಂತ್ಕೊಳ್ಳೋದು ಅದೆಲ್ಲ ಕಾನ್ಸೆಪ್ಟ್ ಅಲ್ಲ ನಮ್ಮದು. ನಮಗೆ ಅಲ್ಲಿ ಕಾಲು ತೊಳ್ಕೊಳ್ಳೋಕೆ ಅಥವಾ ಏನಾದರೂ ದೊಡ್ಡ ಅಡುಗೆ ಮಾಡೋಕ್ಕೆ ಅಥವಾ ಇನ್ನೊಂದಕ್ಕೆ ನಾವು ಬಳಸ್ಕೊತಿದ್ವಿ. ಅವರು ಮಾತ್ರ ಪಕ್ಕ ನೀರು ನಿಲ್ಸೋಕ್ಕೇನೆ. ಅವ್ರದ್ದು ಮಲ್ನಾಡು ಆಗಿರೋದ್ರಿಂದ ಇಡೀ ಮನೆಗೆ ಅವರು ಇದು ಕೊಡೋಲ್ಲ, ಅಲ್ಲಿ ಮಧ್ಯದಲ್ಲಿ ಒಂದು ಗುಂಡಿ ಮಾಡಿ ಮತ್ತೆ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿಂದ ಹೊರಗಡೆ ಹೋಗುತ್ತಾರೆ. ಹೌದು. ಈಗ ನಮ್ಮ ಕಡೆ ಮಂಡ್ಯ ಕಡೆ ಬಂದರೂ ತೊಟ್ಟಿ ಮನೆಗಳು ಎಷ್ಟೊಂದು ಅದೇ, ಇದು ಕೂಡ ಅದೇ ಕಾನ್ಸೆಪ್ಟಲ್ಲೇ ಇದೆ. ಒಳಗಡೆನೇ ಇದೆ ನೋಡಿ ರೂಫ್ ಎಲ್ಲ. ಮಳೆ ಒಳಗಡೆ ಬರೋಂಗೆ ತೊಟ್ಟಿ ಮನೆ. ಅಪ್ಪಾಜಿಯವರು ಅಲ್ಲಿ ಇಲ್ಲಿ ಹೋದಾಗೂ ಭಾಳ ಎಲ್ಲ ಸಂಗ್ರಹ ಮಾಡ್ತಿದ್ರು. ಅದು ಇದು ಕೂಡ ಅಷ್ಟೇ, ವ್ಯಾಪಾರಸ್ಥರ ಮನೆಯಾಗಿರುತ್ತಲ್ಲ. ಹೌದು, ಅದರೊಳಗೆಲ್ಲ ಸಾಮಾನುಗಳು ಇಟ್ಕೊಂಡಿರ್ತಾರೆ. ನಾವೀಗೇನೋ ಬೇರೆ ತುರ್ಕಿದ್ದೀವಿ ಬರೆಯೋದು. ಹೌದು, ನಮ್ಮದು ತಾತ ಅವ್ರದ್ದೆಲ್ಲ ಬುಕ್ಸ್ಗಳೆಲ್ಲ ಇದ್ವು. ಯಾಕಂದರೆ ಅವ್ರು ವ್ಯಾಪಾರಸ್ಥರು ಕೂಡ ಹೌದಲ್ಲ. ಕೆಂಪು ಬೈಂಡ್ ಆಗಿ ದಪ್ಪ ಬುಕ್ಗಳು ಇರ್ತಾ ಇದ್ವು. ಅದೆಲ್ಲ ಲೆಕ್ಕ ಬರೀತಾರೆ, ಅದಕ್ಕೆ ಲೆಕ್ಕ ಬರಿತಾ ಇದ್ರು. ಎಲ್ಲಿ ಹೋದ್ರು ಅದೇ ಅಲ್ಲಿ ಪೇಂಟಿಂಗ್ ಇದೆ ನೋಡಿ, ಎಲ್ಲ ರವಿವರ್ಮಂದಿದು ಪೇಂಟಿಂಗ್ಸು. ಏನು ಚೆನ್ನಾಗಿರೋದು ಸಿಗುತ್ತೆ, ಇದು ಮಾಡುತ್ತೆ, ಮನೆಗೆ ತಗೊಂಬಂದು ಇಟ್ಕೋಬೇಕು ಅಂತ. ಅದೇ ನಮಗೆ ಒಂದು ಸ್ವಲ್ಪ ಬಂತು ಅನಿಸುತ್ತೆ. ನಾವುಗಳು ಎಲ್ಲ ಹಾಗೆ ಇದ್ದೀವಿ. ಅದು ದೇವ್ರದ್ದು ಮನೆ. ಈಗ ಈ ಮನೆಗೆ ಸಂಬಂಧಪಟ್ಟ 3 ಜನನೂ ಇಲ್ಲ. ಅಪ್ಪಾಜಿಯವರು ಇಲ್ಲ, ಅಮ್ಮನೂ ಇಲ್ಲ, ರವಣ್ಣನೂ ಇಲ್ಲ. ಸೊ ನಾವು ಈಗ ಥರ ಹಳೆಯ ಸಂತತಿ ಥರ ನಾವು ಹೆಣ್ಮಕ್ಳು ಬಂದಿದ್ದೀವಿ. ಹೆಣ್ಮಕ್ಳಿದ್ದೀವಿ. ಇಲ್ಲ, ಮ್ಯಾರಿಡು. ಅದು ಡೈವರ್ಸ್ ಆಗಿತ್ತು ಅವ್ರಿಗೆ. ಸೊ ಹಂಗಾಗಿ ಇದೇ ಇಲ್ಲ. ನಮ್ಮ ದೇವ್ರ ಮನೆ ನೋಡ್ಬೋದು ನೀವು. ಬೇರೆ ಇಲ್ಲ ನಮಗೆ. ಅವರು ಒಬ್ಬರವರು ಗದಗ್ನವರು, ಪುಟ್ಟರಾಜ ಗವಾಯಿಗಳು. ಆ ಕಡೆ ಇರೋರು ನಮ್ಮ ಶಿವಕುಮಾರ ಸ್ವಾಮಿಯವರು. ನಮಗೆ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಇದೆಲ್ಲ ಹೊಸದೇ, ನಮ್ಮ ಹಂಸಾಚಾರಿ ಅಂತೇಳಿ ಮಾಡಿದ್ದು. ಆಮೇಲೆ ಶಿವ ಪಾರ್ವತಿ, ಗಣೇಶ ಮತ್ತು
ಷಣ್ಮುಗದ್ದು. ನಿಮ್ಮ ತಾಯಿ ಹೆಸರು ರುದ್ರಮ್ಮ. ಅವ್ರದ್ದು ಒಂದು ಅಪ್ಪಾಜಿದು ಮತ್ತು ಅವ್ರದ್ದು ಒಂದು ಮ್ಯಾರೇಜ್ ಸ್ಟೋರಿ ತುಂಬ ಚೆನ್ನಾಗಿದೆ. ಅಮ್ಮ ಇದ್ದಾರಲ್ಲ, ಅಮ್ಮವರ ಸೋದರ ಮಾವನ ಹೆಂಡತಿ 3 ಸತಿ MLA ಆಗಿದ್ದರು ಬೆಂಗಳೂರಲ್ಲಿ. ನಾಗರತ್ನಮ್ಮ ಹಿರೇಮಠ ಅಂಥೇಳಿ. 57, 61, 67ರಲ್ಲಿ. ಈಗ ಗುಂಡೂರಾವ್ ಅವ್ರ ಕ್ಷೇತ್ರ ಇದೆಯಲ್ಲ ಗಾಂಧಿನಗರ, ಅಲ್ಲಿ ಇವರು 3 ಸತಿ MLA ಆಗಿದ್ದರು. 57ರಲ್ಲಿ MLA ಇದ್ದಾಗ ನಮ್ಮ ತಾತನೂ MLA ಇದ್ದರು ಇಲ್ಲಿ. ಆಮೇಲೆ ಅವರು MLA ಆಗಲಿಲ್ಲ ನಮ್ಮ ತಾತ. ಅವಾಗ ಅವರು ನಮ್ಮ ಸೊಸೆ ಒಬ್ಳಿದ್ದಾಳೆ, ನಿಮ್ಮ ಮಗನಿಗೆ ಮಾಡ್ಕೊಳಂಗಿದ್ರೆ ನೋಡ್ರಿ ಅಂತ ಕರ್ಕೊಂಬಂದಿದ್ರು ಅಮ್ಮನ ತೋರ್ಸೋಕ್ಕೆ. ಇಲ್ಲಿಗೆ? ಇಲ್ಲ ಅಲ್ಲಿ ಚಿತ್ರದುರ್ಗ. ನಮ್ಮ ತಾಯಿದು ಚಿತ್ರದುರ್ಗ. ನಮ್ಮ ತಾತ ಅಂದರೆ ತಾಯಿ ತಂದೆ ನಿಜಲಿಂಗಪ್ಪ ಅವ್ರ ಮನೆ ಗುರುಗಳು. ಹಾಗೆ ದುರ್ಗದವರು. ಅವ್ರ ಮನೆಗೆಲ್ಲ ಇವರು ಹೋಗ್ತಾಯಿದ್ರು. ಹಾಗೆ ನಾಗರತ್ನಮ್ಮ ಅವರಿಂದ ಇವ್ರನ್ನ ನೋಡೋಕೆ ಬಂದಿದ್ದು. ಇವ್ರು ನೋಡೋಕೆ ಬಂದಾಗ ಇಬ್ಬರು ಒಟ್ಟಿಗೆ ಬಂದಿದ್ದು. ಒಬ್ಬರು ಡಾಕ್ಟ್ರು, ಒಬ್ಬರು ಲಾಯರು ನಮ್ಮಮ್ಮನ ನೋಡೋಕೆ ಬಂದಿದ್ದಂತೆ. ಹೊರಗಳು ಒಂದೇ ದಿನ ಒಂದೇ ಟೈಮು. ಯಾವಾಗಲೂ ನಮ್ಮಮ್ಮ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ಇಬ್ಬರು ನನ್ನ ನೋಡೋಕೆ ಬಂದಿದ್ರು ಅಂತ. ಅದಕ್ಕೆ ಸ್ವಯಂವರ ಮಾಡಿದ್ರ ಅಂತ ಕೇಳ್ತಿದ್ವಿ ನಾವು. ಅವರು ಅಂದರೆ ಡಾಕ್ಟ್ರು ಸ್ವಲ್ಪ ಅವ್ರ ತಂದೆಗೆ ಸ್ವಲ್ಪ ಅವಮಾನ ಮಾಡೋ ಥರ ಮಾತಾಡಿದ್ದಾರೆ ನಮ್ಮ ತಾಯಿಗೆ. ನಮ್ಮ ತಾಯಿ ಒಣಕಿ ಒಬ್ಬವನೇ, ಒಂಥರ ಸ್ಟ್ರಾಂಗು, ವೆರಿ ಸ್ಟ್ರಾಂಗ್. ಅವ್ರದ್ದೆಲ್ಲ ನಮ್ಮ ಹೆಣ್ಮಕ್ಳಿಗೂ ಬಂದುಬಿಟ್ಟಿದೆ ಅನಿಸುತ್ತೆ. ಭಾಳನೇ ಇದು ಅಂಥರ ಎಲ್ಲ ಹೋರಾಟ ಮಾಡೋಕ್ಕೆ. ಆಮೇಲೆ ಆ ಟೈಮಲ್ಲೇ PUC ಆಗಿತ್ತು ಅವ್ರದ್ದು. 1 ವರ್ಷದ PUC ಅವಾಗ. 10th 1 ವರ್ಷದ PUC ಇತ್ತು. ಅದನ್ನು ಮಾಡಿದ್ರು ಅವರು. ಅದೇ ನಮಗೆ ಎಲ್ಲ ಭಾಳ ವಿಚಿತ್ರ ಅಂದರೆ 63ರಲ್ಲಿ ಇಲ್ಲಿ ಒಂದು ಟಾಯ್ಲೆಟ್ ಇರಲಿಲ್ಲ, ಒಂದು ಫಿಲ್ಮ್ ಥಿಯೇಟ್ರ್ ಇರಲಿಲ್ಲ, ಏನಿರಲಿಲ್ಲ. ಇಬ್ಬರು ಓದ್ಕೊಂಡವರು ಈ ಹಳ್ಳಿನಲ್ಲಿ ಬಂದು ಸೆಟ್ಲಾಗಿ ಯಾವಾಗಲೂ ಹೇಳ್ತಾರೆ, ಗಂಡ ಹೆಂಡತಿ ಹೊರಗೆ ಹೋದರೆ ಪಕ್ಕದ ಮನೆಯವರೆಲ್ಲ ಹಣಿಕೆ ಆಗ್ತಿದ್ರಂತೆ. ಗಂಡನ ಜೊತೆಗೆ ಹೆಂಡತಿ ಉಂಟಳ ಅಂತ. ಹಾಂ, ಜೊತೆಗೆ ಹೋದ್ರೆ ಓಡಾಡೋ ದೊಡ್ಡದ ಕತೆ. ಯಾಕಂದ್ರೆ ಅವಾಗ ನಾವು ಹಳೆ ಸಿನಿಮಾಗಳು ನೋಡಿದ್ರೆ ಗಂಡ ಇಲ್ಲಿದ್ರೆ ಹೆಂಡತಿ ಒಂದು ದೂರದಲ್ಲಿ ಬರಬೇಕು, ದೂರ ಬರೋರು. ಹೌದು, ಒಟ್ಟಿಗೆ ಹೋಗ್ತಿರ್ಲಿಲ್ಲ. ಆಮೇಲೆ ಥಿಯೇಟ್ರಲ್ಲೂ ಅದೇ ಥರ ಇತ್ತಿತ್ತು ಕಾನ್ಸೆಪ್ಟು. ಚೇರ್ಗಳಿದ್ವು, ಚೇರ್ಗಳಲ್ಲಿ ಗಂಡ್ಮಕ್ಳು ಕೂತ್ಕೊಳ್ತಾ ಇದ್ರು. ಅದ್ರ ಮುಂದೆ ಒಂದು ಹಿಂಗೆ ಕಟ್ಟೆ ಕಟ್ಟಿದ್ರು. ಆ ಕಟ್ಟೆ ಪಕ್ಕ ಹಲಿಗೆಗಳು ಅಂದರೆ ಇದು ಹಾಕ್ತಾರಲ್ಲ, ಟೇಬಲ್ಗಳು, ಮನೆಗಳು, ಆಮೇಲೆ ಹೈಟ್ ಇದ್ದು ಮನೆಗಳು ಥರಲ್ಲ, ಸ್ಟೂಲ್ಗಳು ಥರಲ್ಲ ಉದ್ದದ್ದು. ಅದರಲ್ಲಿ ಹೆಣ್ಮಕ್ಳು ಕೂತ್ಕೊಳ್ತಾ ಇದ್ರು. ಮುಂದೆ ಗಾಂಧಿ ಇದು ಅನ್ನೋದಕ್ಕೆ ಇದು ಮರಳು ಹಾಕಿರ್ತಿದ್ರು, ಅಲ್ಲಿ ಕೂತ್ಕೊಳ್ತಾ ಇದ್ರು. ಅಪ್ಪಾಜಿ ಅಮ್ಮ ಜೊತೆಗೆ ಹೋದ್ರು ಥಿಯೇಟ್ರಿಗೆ. ಅವ್ರು ಅಲ್ಲಿ ಕೂತ್ಕೋಬೇಕು, ಇವ್ರು ಇಲ್ಲಿ ಕೂತ್ಕೋಬೇಕು. ನಾವು ಯಾರ ಮಕ್ಕಳಿದ್ರೆ ಆ ಉಚ್ಕಲ್ಲಿ ಹೋಗಿ ಕೂತ್ಕೋಬೇಕು. ಅದು ನಾನು ಹೇಳ್ತಾ ಇರೋದು ಆ ಟೈಮಿಂದು ಕತೆ, 60s 70s. ಯಾವಾಗಲೂ ಅಮ್ಮ ನೆನೆಸ್ಕೊಳ್ಳೋರು. ನಾ ಹಿಂಗೆ ಬಂದರೆ ಹಿಂಗೆಲ್ಲ ಅಣಕೆ ಹಾಕೋರು, ಇಲ್ಲಿ ಓದ್ದೋರು ಇರಲಿಲ್ಲ, ನಾವೆಲ್ಲ ಕಷ್ಟಪಟ್ಟು ಬಂದಿದ್ದೀವಿ, ರೈತಾಪಿ ಜನ. ಹಾಗಾಗಿ ಅಮ್ಮನೂ ರೈತಾಪಿ ಆಗಿಬಿಟ್ಲು. ಅವ್ರ ತಂದೆ ಎಲ್ಲ ಟೀಚರು, ಕನ್ನಡ ಪಂಡಿತರು ದುರ್ಗದಲ್ಲಿ. ಅಂಥದ್ದು ಇವರು ಇಲ್ಲಿ ಬಂದು, ನಮ್ಮ ತಾಯಿ ಒಂದೇ ಹಳ್ಳಿಗೆ ಬಂದಿದ್ದು. ಅವರ ಅಕ್ಕ ತಂಗಿಯರೆಲ್ಲ ಕೆಲವರು ಬೆಂಗಳೂರು, ಕೆಲವರು ಶಿವಮೊಗ್ಗ, ಹುಬ್ಳಿಯಲ್ಲೆಲ್ಲ ಇದ್ದರು. ಇವರೊಬ್ಬರೇ ಇಲ್ಲಿಗೆ ಬಂದಿದ್ದು. ನೀರಿಂದ ನಲ್ಲಿಗಳು ಇರಲಿಲ್ಲ, ಬಾವಿಯಿಂದನೇ ನೀರು ತರಬೇಕಾಗಿತ್ತು. ಮತ್ತು ನಮ್ಮ ಮನೇಲಿ ಬಾವಿಯಿಂದ ನೀರು ತಂದರೂ ಕೂಡ ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಕೂಡ ನಮ್ಮ ಜೊತೆಗೆ ಓಡಾಡೋಕ್ಕೆ ಕೂಡ ಮುಸ್ಲಿಮ್ಸ್ ಇದ್ದರು. ಆವಾಗ ಕೂಡ ಏನು ಗೌಸ್ ಅಂತೇಳಿ ಇದ್ದರು. ನಾವು ಅಲ್ಲಿ ಈಗ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಅಲ್ಲಿ ಬಸ್ ನಿಲ್ತಿತ್ತು ಅಷ್ಟೇ, ಬಸ್ ಸ್ಟ್ಯಾಂಡ್ ಅಂತಿದ್ರು. ಅಲ್ಲಿಂದ ನಮ್ಮನ್ನೆಲ್ಲ ಎತ್ಕೊಂಡು ಮನೆಗೆ ಕರ್ಕೊಂಬಂದು ಬಿಡೋರು, ನೀರು ತಂದು ಹಾಕೋರು. ಕುಡಿಯೋ ನೀರು ಮಾತ್ರ ನಮ್ಮ ಜನಾಂಗದವ್ರು ಯಾರು ತಂದು ಕೊಡೋರು. ಬಟ್ ಎಲ್ಲ ನಮ್ಮ ಮನೇಲಿ ಎಲ್ಲರೂ ಓಡಾಡ್ತಾಯಿದ್ರು. ಕ್ಯಾಸ್ಟ್ ಇದೇನು ಇಲ್ಲ, ಆ ಥರದ್ದು ಇಲ್ಲ. ಡೌನ್ ಟು ಅರ್ತ್. ಹೌದು 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 ಹೌದು. ಇಲ್ಲಿ ಬಂದ ಮೇಲೆ 64ರಲ್ಲಿ ರಂಗಭಾರತಿ ಕಟ್ಟಿದ್ದು. ಹೇಗೆ ಅಂದರೆ ಇಲ್ಲಿರ್ತಕ್ಕಂಥ ಹವ್ಯಾಸಿ ಕಲಾವಿದರನ್ನ ಭಾಳ ಜನ ಇದ್ದಾರೆ, ಅವರು ಕೆಲವರು ತೀರ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಮನೆಗೆ ಹೋಗಿ ಕರ್ಕೊಂಬಂದು ತಾಲೀಮ್ ಮಾಡಿಸೋರು. ರೈತರು ಇಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿರೋರು, ಬರೋಕ್ಕಾಗದೇ ಇರೋಂಥವ್ರನ್ನೆಲ್ಲ ರಾತ್ರಿ ತಾವೇ ಹೋಗಿ ಮನೆಯಿಂದ ಕರ್ಕೊಂಡು ಬಂದು ಇದು ಮಾಡೋರು. ನೀವು ಮುದೇನೂರು ಸಂಗಣ್ಣರು ಅಂತ ಹೇಳಿದ್ರಿ, ಸಂಗಣ್ಣಜ್ಜರು ತುಂಬ ಬರುತ್ತಿದ್ದಾರೆ. ಅವ್ರದ್ದು ನಾಟಕಗಳಿದ್ದಾವೆ, ಇನ್ನೊಂದಿದೆ ಅಲ್ಲ,
ಅದರಲ್ಲಿ ಅಪ್ಪಾಜಿ ಕೂಡ ಅವರ ಅಭಿಮಾನಿ ಅಥವಾ ಅವ್ರ ಜೊತೆ ಇದ್ದರು. ಇಲ್ಲಿಂದ ಬೈಕ್ ಹಾಕೊಂಡು ಹೋಗೋರು. ಅವ್ರ ಮುದೇನೂರು ಸಂಗಣ್ಣರು ಅವ್ರ ಹತ್ರ ಒಂದು ಬೈಕ್ ಇತ್ತು. ಚಿಕ್ಕಟೇರಿಗೆ ಇವ್ರು ಬೇರೆ ಕಡೆಯಿಂದ ಹೋಗೋರು, ಅವ್ರ ಹತ್ರ ಒಂದು ಬೈಕ್ ಇತ್ತು. ಅವರೆಲ್ಲ ಸುತ್ತರಿಯರು. ಈ ಊರಲ್ಲಿ ನಾಟಕ ಇದೆ ಅಂದರೆ ಮುದೇನೂರು ಸಂಗಣ್ಣ ಇರಬೇಕು, MP ಪ್ರಕಾಶ್ ಅವ್ರು ಹಿಂದಿರಬೇಕು. ಟೀಮು ಅವಾಗ ಬಹುಶಃ ಅವ್ರಿಗೆ ಕಲ್ಚರ್, ಸಂಸ್ಕೃತಿ ಬಗ್ಗೆ, ನಾಟಕ, ರಂಗಭೂಮಿ, ಸಾಹಿತ್ಯ, ಕಲೆ ಬಗ್ಗೆ ಆಸಕ್ತಿ ಈ ರೀತಿ ಅವ್ರಿಗೆ. ಈ ರೀತಿ ಅಂದರೆ ಅದು ನಾರಾಯಣ ದೇವ್ರ ಕೆರೆಯಿಂದ ಬಂದಿರತಕ್ಕಂಥದ್ದು. ಈಗಲೂ ಕೂಡ ನಾರಾಯಣ ದೇವ್ರ ಕೆರೆ, ಮರಮ್ನಳ್ಳಿ ಅಂದರೆ ನಾಟಕಕ್ಕೆ ಭಾಳ ಪ್ರಸಿದ್ಧಿ. ಹೌದು. ಪದ್ಮ ಇವರು ನಮ್ಮ ಸುಭದ್ರಮ್ಮ ಮನ್ಸೂರು, ಮರೆಮನಹಳ್ಳಿ ನಾಗರತ್ನಮ್ಮ ಅವರು ಸುಭದ್ರಮ್ಮ ಮನ್ಸೂರು ತುಂಬ ದೊಡ್ಡ ಕಲಾವಿದೆ. ಹಾಡುಗಳು ಎಲ್ಲ ಹೇಳ್ತಾ ಇದ್ದಾರೆ. ಹೌದು ಹೌದು. ಆಮೇಲೆ ಇಲ್ಲಿ ಕೂಡ್ಲಿಗಿ ಪದ್ಮ ಅವರು ಅಪ್ಪಾಜಿ ಜೊತೆಗೆ ನಾಟಕಗಳು ಮಾಡಿಸಿದ್ದು. ಅಪ್ಪಾಜಿ ಸಂಗ್ಯ ಬೇಳೆ, ಜೋಕುಮಾರ್ ಸ್ವಾಮಿ, ಅದು ಒಂದು ದೊಡ್ಡ ಕಥೆ ಇದೆ, ಬನ್ನಿ. ಆಮೇಲೆ ನಿಮ್ಮ ತಾಯಿ ವಕೀಲರು ನೌಕೆ ಮಾಡಿದ್ರು. ಅವರು ಡಾಕ್ಟ್ರು ಸ್ವಲ್ಪ ಡಾಕ್ಟ್ರಕ್ಕಿ ಮಾಡಿದ್ರು ಅನ್ಸುತ್ತೆ ಅಲ್ಲಿ. ನಾನು ದೊಡ್ಡವರು ಅಂತ. ಬಟ್ ನನ್ನ ಅದೃಷ್ಟ, ನಾನು ಡಾಕ್ಟ್ರ್ ಮದುವೆ ಅದೇ. ಹೌದು, ಕಾರ್ಡಿಯಾಲಜಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್. ಇದು ಮಲ್ಲಿಗೆ ಹಾಸ್ಪಿಟ್ಲ್ ಮೇಲೆ ತಥಾಗತ್ ಅಂತ ಹೇಳಿ. ಇದು ತಥಾಗತ್ ನನ್ನ ಮಗನ ಹೆಸರು. ಅದಕ್ಕೂ ಒಂದು ಕಾರಣ, ಅಪ್ಪಾಜಿಯವರು ಬುದ್ಧನ ಅನುಯಾಯಿ ಅನ್ನೋ ಥರ ಹೇಳ್ಬೋದು. ನಮ್ಮ ದೊಡ್ಡಕ್ಕನ ಮಗ ಗೌತಮ, ನನ್ನ ಮಗ ತಥಾಗತ, ನಮ್ಮ ಅಕ್ಕನ ಇನ್ನೊಬ್ಬ ಮಗ ಸಾತ್ವಿಕ. ತಥಾಗತ ಅದೇನರ್ಥ? ಬುದ್ಧ. ಬುದ್ಧನ ಇನ್ನೊಂದು ಹೆಸರು. ಹೌದು. ಅಂದರೆ ಸಿದ್ಧಾರ್ಥ ತಥಾಗತನಾದನು ಅಂತ, ಬುದ್ಧ ಆದ ಅಂತ ಹೇಳಲ್ಲ, ತಥಾಗತನಾದನು. ಜ್ಞಾನೋದಯ ಆಗುತ್ತಲ್ಲ, ಆತ ಸಂದರ್ಭದ ಹೆಸರು ತಥಾಗತ ಅಂತ. ಆ ಹೆಸರು ಇಡಬೇಕಾದ್ರೆ ತುಂಬ ಜನ ನನಗೆ ಬೇಡ ಅಂದರು, ಕರೆಯೋಕ್ಕೆ ಕಷ್ಟ ಆಗುತ್ತೆ, ಏನೇನೋ ಕರೀತಾರೆ, ತಾತ ಅಂತ ಕರೀತಾರೆ, ಅದು ಇದು ಅಂತೆಲ್ಲ ಹೇಳಿದ್ರು. ಅಪ್ಪಾಜಿ ಹತ್ರ ಮಾತಾಡಿದೆ, ಹಿಂಗೆ ಇಡಬೇಕಂತ ಇದ್ದೀನಿ ಅಂದರೆ ಚೆನ್ನಾಗಿದೆ ಹೆಸರಿಡು ಅಂತ. ಅಪ್ರೂವ್ಡ್. ಅವರಿಂದ ಯಾವ ವಿಷಯ ಆಗಲಿ ಅವರಿಂದ ಅಪ್ರೂವ್ ಆಯ್ತು ಅಂದರೆ ನಾವು ಯಾರ ಮಾತು ಕೇಳ್ತಿರ್ಲಿಲ್ಲ. ಅವರು ಸುಪ್ರೀಮ್. ಬನ್ನಿ ಕೂತ್ಕಡೆ, ಕಾಫಿ ಟೀ ಏನು? ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.